ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲೇ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ಇವತ್ತಿನ ಆಧಾರದ ವಿಷಯ 46ನೇ ಪದ್ಯದಿಂದ ನಾವು ಹೇಳಬೇಕಾಗ್ತದ. ಬಹಳಷ್ಟು ವಿಚಾರಗಳನ್ನ ತಿಳಿಸ್ತಾ ಬಂದಿದಾರ. ನಮ್ಮ ನಿಜ ಸ್ವರೂಪ ಏನು ಎಲ್ಲ ನಾವೀಗ ಮಾಯೆಯ ಒಂದು ವಿಚಾರದಲ್ಲಿ ಕಾಲ ಕಳೀತಾ ಇದ್ದೀವಿ. ಮಾಯೆಯಿಂದೊಡಗೂಡಿದ್ದೀವಿ. ಮಾಯೆಯ ಒಂದು ಆ ಸಮಯ, ಇವೆಲ್ಲವುಗಳ ಮಧ್ಯೆ ನಾವು ನಿಜವಾಗಿ ಎಚ್ಚರಿಕೆಯಿಂದ ಇದ್ದೀವೇನು ಅಂತಂದ್ರೆ ಖಂಡಿತ ಇಲ್ಲ. ಅದಕ್ಕೆ ಮಹಾತ್ಮರು ನಮ್ಮನ್ನ ಎಚ್ಚರಿಕೆ ಮಾಡುವಂತ ವಿಚಾರಗಳು. 84 ಲಕ್ಷ ಜೀವರಾಶಿಯಿಂದ ಬಂದಿದೀವಿ ಅಂದ್ರೂ ಕೂಡ ಈ ಮಾಯೆಯ ಒಂದು ಕೈ ಚಳಕ, ಮಾಯೆಯ ಒಂದು ಕೈ ಮಾಟದಲ್ಲೇ ನಾವು ಮಾಯೆಯ ಕೈಗುಂಬೆಯಾಗಿ ನಾವೆಲ್ಲ ಬಂದಂಥದ್ದು. ಇಲ್ಲಿ ಬಹಳಷ್ಟು ವಿಚಾರಗಳನ್ನ ಅವರು ನಮಗ ಹೇಳ್ತಾ ಇದ್ದಾರ. ಇಂಥ ಒಂದು ವಿಚಾರ, ಯಾಕಂದ್ರ ಆ ಗುರು ಶಂಭುಲಿಂಗನ ಸ್ವರೂಪನೇ ನೀನ್ ಇದ್ದೀಯಾ ಅಂತ ತತ್ವಮಸಿ ವಾಕ್ಯವನ್ನ ಹಲವಾರು ವಿಚಾರಗಳನ್ನ ಹೇಳಿ, ನಂತರ ಇವಾಗ ಇಂಥ ಒಂದು ಜೀವನ್ ಮುಕ್ತಿಯ ವಿಲಕ್ಷಣ ಆನಂದವನ್ನ ಅನುಭವಿಸದೆ ನಮ್ಗ ಸುಮ್ಮನೆ ಕೈವಲ್ಯ ಅಂದ್ರೆ ಮೋಕ್ಷ ಆಗಿದೆ, ನಾವು ಜೀವನ್ ಮುಕ್ತರದಿವಿ ಅನ್ನುವಂತ ಭಾವದಿಂದ ಕೂಡಿರುವಂತ ಒಂದು ಭಾವಗಳಿಗೆ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಒಂದು ಯುದ್ಧ ಮಾಡ್ಬೇಕಾದ್ರೆ ಮೈಯಲ್ಲಿ ಶಕ್ತಿ ಬೇಕು, ಆ ಒಂದು ಸೈನ್ಯ ಒಂದು ಬಲ ಇರ್ಬೇಕಾಗ್ತದ, ಅಂದಾಗ ಮಾತ್ರ ಆ ಯುದ್ಧ ಗೆಲ್ಲಿಕ್ ಸಾಧ್ಯ ಆಗ್ತದ. ಅದೇ ರೀತಿ ಕೂಡ ಇಲ್ಲಿ ಈ ಜೀವನ್ಮುಕ್ತಿ ಆನಂದವನ್ನ ಅನುಭವಿಸ್ಬೇಕಾದ್ರ, ಅಂತ ಪರತತ್ವವನ್ನ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಒಂದು ಶಕ್ತಿ ಬೇಕಾಗ್ತದೆ. ಯಾಕಂದ್ರೆ ನಮ್ಮೊಳಗ ನಾವು ಇಳಿದು ನಮ್ಮಲ್ಲಿರುವಂತ ವಿಚಾರಗಳನ್ನೇ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ಅವುಗಳನ್ನ ಅದರಲ್ಲಿ ನಮ್ಗ ಇರದೇ ಇರುವಂತಹ ವಿಚಾರಗಳು, ಯಾವ ಆತ್ಮನ ವಿಚಾರ ಅದಾವ, ಯಾವ ಅನಾತ್ಮದ ವಿಚಾರ ಅದಾವ, ಅವನ್ನ ಬಿಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮ್ಮೊಳಗ ನಾವು ಹೊಕ್ಕು ನೋಡಿದಾಗ ಗೊತ್ತಾಗ್ತದ. ಎಷ್ಟೊಂದು ಕಷ್ಟ ಅನ್ನುವಂಥದ್ದು ಬಹಳ ಕಷ್ಟ. ಅದಕ್ಕೆ ಬಹಳ ಕಷ್ಟ. ಮಹಾತ್ಮರು ಅದಕ್ಕೆ ಹೇಳ್ತಾರ, ಅಷ್ಟು ಸುಲಭವಲ್ಲವೋ ಹೇಳ್ತಾರ ಒಂದು. ಯಾಕಂದ್ರ ಸುಲಭವಲ್ಲವೋ ಮಹಾನಂದ ತನ್ನೊಳಗೆ ತಿಳಿಯಬೇಕು ಗುರು ದಯದಿಂದ, ಸುಲಭವಲ್ಲವೋ ಮಹಾನಂದ. ಮಹಾತ್ಮರು ಹೆಂಗ್ ಹೇಳ್ತಾರಲ್ಲ, ಅಷ್ಟು ಸುಲಭ ಅಲ್ಲ ಇದು. ಯಾಕಂದ್ರೆ ಅರ್ಥಜ್ಞಾನ ಆಗ್ಬಹುದು, ಆ ಒಂದು ಸ್ವರೂಪಕ್ಕೆ ಹೋಗಿ ನಿಲ್ಲುವಂಥದ್ದು ಸಾಮಾನ್ಯ ಅಲ್ಲ. ಆ ಬ್ರಹ್ಮಜ್ಞಾನ ಅನುಭವ ಆಗುವಂಥದ್ದು ಸಾಮಾನ್ಯ ಅಲ್ಲ. ಅನುಭವ ಎಲ್ಲರಿಗೂ ಆಗ್ಬಹುದು, ಅರ್ಥಜ್ಞಾನ ಆಗ್ಬಹುದು, ಅದ್ರ ಅನುಭವ ಜ್ಞಾನ ಆಗ್ಬೇಕಾದ್ರ ಸಾಮಾನ್ಯ ಅಲ್ಲ. ನಾವೆಲ್ಲವನ್ನ ಬಿಟ್ಕೊಂತ ಹೋಗ್ಬೇಕಾಗ್ತದ. ಅದಕ್ಕೆ ಆ ಬಿಡುವಂಥದ್ದು ಮತ್ತೆ ಅವೆಲ್ಲವನ್ನ ಹಿಡ್ಕೊಂಡು ನಾನು ಜೀವನ್ ಮುಕ್ತನಾಗುವಂಥವನ ವಿಚಾರ ನಮಗ್ ಬಹಳ ವಿಚಿತ್ರ ಅನಿಸ್ತದ ಅಂತ ಮಹಾತ್ಮರು ಹೇಳ್ತಾರ. ಬಟ್ ಈ ವಿಚಾರಗಳು ನಮ್ಮೊಳಗ ನಾವು ತಿಳ್ಕೊಳ್ಳುವಂಥದ್ದು, ನಾವೆಷ್ಟು ಬಿಟ್ಕೊಂಡಿದೀವಿ, ನಾವೆಷ್ಟು ಇಟ್ಕೊಂಡಿದೀವಿ, ಮತ್ತೆ ನಾವ್ ಯಾವ ರೀತಿ ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮೊಳಗ್ ನಾವು ತಿಳ್ಕೊಳ್ಳುವಂಥದ್ದು. ಮತ್ತೆ ಇದನ್ನು ಗೊತ್ತಾದ್ಮೇಲೆ ಆದ್ರೂ ಕೂಡ ನಾವು ಜೀವನ್ಮುಕ್ತರದೀವಿ, ನಾವು ದೊಡ್ಡ ಮಹಾತ್ಮರದೀವಿ ಅಂತ ಹೇಳುವಂಥವ್ರ ವಿಚಾರ ಮತ್ತೆ ಅವ್ರ ನಡೆ ನುಡಿ ನೋಡಿದಾಗ ನಾವಿದು ನಮಗ್ ಬಹಳ ವಸುತ್ತು ಅನಿಸ್ತದಪ್ಪ ಇವ್ರ ವಿಚಾರ ಅಂತ ಅನ್ನುವಂಥ ಭಾವ ಇಲ್ಲಿ ವ್ಯಕ್ತಪಡಿಸ್ತಾರ. ನಿಜಗೊಂಡು ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರ, ನಾವರಿಯೇ ವಿಧನು ನಾನಾ ವಿಕೃತಿ ಬಿಡದ ಮಾಯಾ ಆವರಣವಿಲ್ಲದ ಅನುಭವದ
ಸುಖ ಸುಧೆಯ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬವನ ಬಗೆ ತೋರ್ಸತ್ತು ಅಂತ ಹೇಳ್ತಾರ ಅವರು. ಏನ್ ಹೇಳ್ತಾರ? ಮೊನ್ನೆ ವಿಚಾರದಲ್ಲಿ ಹೇಳಿದ್ದಾರೆ. ಯಾಕಂತಂದ್ರ ನಾವು ಯಾಕಂದ್ರೆ ನಾನಾ ವಿಕೃತಿ ಹಿಡಿದು ಮಾಯಾ ಆವರಣವಿಲ್ಲದ ಅನುಭವದ ಸುಖ ಸುಧೆಯ, ಯಾವ ಆವರಣ ಇಲ್ಲದೆ ಇರುವಂತ ಅನುಭವದ ಸುಖದ ಒಂದು ಅಮೃತ, ಆ ಸೇವನೆಯ ಸೊಗಸು ತೀವಿರದೆ ಅಂತ ಒಂದು ವಿಚಾರ ತಿಳಿದೇನೆ. ಪರಿಪೂರ್ಣವಾದ ಈ ಸ್ವರೂಪವನ್ನ ತಾವು ತಿಳಿದುಕೊಳ್ಳದೇನೆ ನೋಡ್ರಿ, ಅದಕ್ಕೆ ಇಂಥ ಒಂದು ಕೈವಲ್ಯ ನನಗ ಆಗಿದೆ, ಮುಕ್ತಿ ಆಗಿದೆ, ಜೀವನ್ಮುಕ್ತನಾಗಿದ್ದೀನಿ ಅಂತ ಅನ್ನುವಂಥವನ್ನ ವಿಚಾರ ಕೇಳಿದಾಗ ಇದು ನಾವು ಬಹಳ ವಿಚಿತ್ರ ಅನಿಸ್ತದ ನಮ್ಗ ಅಂತ ಮಹಾತ್ಮರು ಹೇಳುವಂತ ವಿಚಾರ ಇಲ್ಲಿ. ಈ ಒಂದನೇ ನುಡಿಯಲ್ಲಿ ಒಂದ್ ಸ್ವಲ್ಪ ಇದನ್ನ ರಿವರ್ಸ್ ತಗೊಂಡು ಹೋಗೋಣ. ಒಂದನೇದ್ರಲ್ಲಿ ಏನ್ ಹೇಳ್ತಾರ ಅಂದ್ರ, ಹಿತವಿದೆಂಬ ತಿಳಿವಂತೆ ವಿಷಯ ಅಭಿರತಿಯಂತೆ, ಕ್ಷಮೆಯಂತೆ ಮನ ಮರುಕುವಂತೆ, ಮುತ ಸುಕೃತವಂತೆ ಸದುಗತಿಗೆ ಮುಖ ಬಿಡದಂತೆ, ಶ್ರುತಿಯ ಒಲವಂತೆ ಗುರುಮತ ರಹಿತವಂತೆ. ಏನ್ ತಿಳ್ಕೋಬೇಕು ನೋಡ್ರಿ? ಯಾಕಂದ್ರ ಹಿತವಿದೆ ಎಂಬ ತಿಳಿವಂತೆ, ಇದು ಯಾವ್ದು ಸತ್ಯದ ಯಾವ್ದು ಮಿಥ್ಯದ ಅಂತ ವಿವೇಕ ಐತಂತ ಹೇಳ್ತಾರ. ನಮಗ್ ಗೊತ್ತಿದೆ ಎಲ್ಲ ಇದು ಸತ್ಯದ ಇದು ಮಿಥ್ಯದ ಅಂತಂದ್ಮೇಲೆ ಮಿಥ್ಯ ಇರುವಂತದ್ರ ಮೇಲೆ ಮೋಹ ಇರಬಾರ್ದು. ಯಾಕಂದ್ರೆ ಮಿಥ್ಯ ಅಂತ ಗೊತ್ತಾದ್ಮೇಲೆ ಅದ್ರ ಮೇಲೆ ಮೋಹ ಇರಬಾರ್ದು. ಮತ್ತೆ ಸತ್ಯ ಯಾವ್ದು ಮಿಥ್ಯ ಯಾವ್ದು ಅಂತ ಗೊತ್ತಾಗ್ತದ. ಮತ್ತೆ ಮೋಹ ವಿಷಯಾದಿಗಳ ಮೇಲೆ ಮೋಹ ಇರುವಂತಹದ್ದು ಈ ರೀತಿಯಾಗಿ. ಮತ್ತೆ ರತಿಯಂತೆ ಕ್ಷಮೆಯಂತೆ ಮನ ಮರುಕುವಂತೆ, ಅಂದ್ರೆ ಮನಸ್ಸು ಹೆಂಗದ ಬಹಳಷ್ಟು ಅಂತರ್ಮುಖವಾಗಿ ಆ ಮನಸ್ಸನ್ನ ನಿಗ್ರಹ ಮಾಡ್ಕೊಂಡಿನಂತ ಹೇಳ್ತಾರ. ಮನಸ್ಸು ಕ್ಷಮೆ ಅಂತಂದ್ರ ಹಿಂದಿನ ಮೊನ್ನೆ ವಿಚಾರದಾಗ ಬಂದ್ರೆ, ಯಾಕಂದ್ರೆ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತ. ಈ ಮನಸ್ಸು ಬಹಳ ಶಾಂತಿಯಿಂದ ನೆಲೆಸಿದೆ, ನಮ್ಮ ಮನಸ್ಸು ಬಹಳಷ್ಟು ಏಕಾಗ್ರತೆ ಅದ, ಬಹಳ ಶಾಂತವಾಗಿ ಅದ ಅಂತ ಅನ್ನುವಂಥದ್ದು. ಆದ್ರ ಮನ ಮರುಕುವಂತೆ ಅಂದ್ರ ನಮ್ಗ ಯಾವುದೋ ಒಂದು ವಿಚಾರ ಚಿಂತೆ ಮಾಡುವಂಥದ್ದು, ಶಾಂತ ನಮ್ಮ ಮನಸ್ಸು ಅಂತ ಹೇಳುವಂಥದ್ದು, ಮತ್ತೆ ಮ್ಯಾಲ್ ಚಿಂತೆ ಅಂತ ಕೊರುವಂಥದ್ದು. ಅಂದ್ರೆ ಇದೆಂತದ್ದು? ಶಾಂತಿ ಇದ್ದ ಮನಸ್ಸಿಗೆ ಚಿಂತೆ ಇರಬಾರ್ದು. ಯಾವುದೇ ಇರ್ಲಿ, ಒಬ್ಬ ಜ್ಞಾನಿ ತಿಳ್ಕೊಂಡಿದ್ದಾನಂತಂದ್ರೆ ಒಂದು ಕಷ್ಟ ಆಗ್ಲಿ ಸುಖ ಆಗ್ಲಿ ಎಲ್ಲ ಸಮಸ್ಥಿತಿಯಿಂದ ತಗೊಂಡು ಹೋಗುವಂಥದ್ದು. ಒಂದು ಹೊಗಳಿಕೆ ಆಗ್ಲಿ, ಒಂದು ತೆಗಳಿಕೆ ಆಗ್ಲಿ, ಒಂದು ಸುಖ ಆಗ್ಲಿ, ಒಂದು ದುಃಖ ಆಗ್ಲಿ, ಏನೇ ಬಂದ್ರು ಕೂಡ. ಯಾಕಂತಂದ್ರೆ ಇದು ಮಿಥ್ಯವಾದಂಥದ್ದು ಈ ಸಂಸಾರದಲ್ಲಿ. ಈಗ ನದಿ ಮೇಲ್ಗಡೆ, ಸಮುದ್ರದ ಮೇಲ್ಗಡೆ ತೆರೆ ನೊರೆಗಳು ಬರ್ದೇ ಬಿಡ್ತಾವೇನು? ಅವು ಬರ್ತಾವ, ಅವಂತೂ ಬರ್ದೇ ಇರಂಗಿಲ್ಲ. ಆದ್ರೆ ಬರ್ತಾವಂತಂದ್ರು ಕೂಡ ನಾವು ಸತ್ಯ ಅದಾವೇನು ಅಂದ್ರೆ ಇಲ್ಲ. ಅದ ಯಾಕಂದ್ರೆ ನೀರಿನ ಮೇಲೆ ತೋರ್ದಂಗ ಆಗಕತ್ತಾವ, ಅದು ನೀರಿನಿಂದನೇ ತೆರೆ ನೊರೆಗಳು ಕಾಣ್ತಾ ಇದ್ದಾವ. ಈ ರೀತಿ ತಿಳ್ಕೊಂಡಂತ ಈ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳುವಂತ ಆ ವ್ಯಕ್ತಿ ಏನಾಗ್ತದಂತಂದ್ರೆ ಸತ್ಯ ಇರುವಂತ ವಸ್ತುವನ್ನ ತಿಳ್ಕೊಂಡಿದ್ದಾನಂತ. ಮತ್ತೆ ಮನಸ್ಸು ಬಹಳ ಶಾಂತವಾಗ್ಯದ. ಈಗ ನಾನು ವಸ್ತುವನ್ನ ತಿಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಮನಸ್ಸು ಏಕಾಗ್ರತೆಯಿಂದ ಕೂಡಿದೆ, ಶಾಂತವಾಗ್ಯದ ಅಂತ ಹೇಳ್ತಾನ. ಮತ್ತೆ ಹಲವಾರು ಚಿಂತೆ ಐತಪ್ಪ ನನಗಂತ ಹೇಳ್ತಾನ. ಹಂಗಂದ್ರ ಇದು ಬಹಳಷ್ಟು ವಿಚಿತ್ರ ಅನಿಸ್ತದಪ್ಪ ನಂಗ. ಮತ್ತೆ ನುತ ಸುಕೃತವಂತೆ ಸದುಗತಿಗೆ ಮುಖವಿಡದಂತೆ, ಇದು ನಮಗೂ ಯಾಕಂತಂದ್ರ ಇದು ಈ ವಿಚಾರ ಹೇಳುವಂಥದ್ದು ನಮ್ಮೊಳಗ್ ನಾವು ತಿಳ್ಕೊಳ್ಬೇಕಾದಂತ ವಿಚಾರ. ಯಾಕಂದ್ರೆ ನಾವು ತಿಳ್ಕೊಂಡಿವಂತ ಹಿಂಗೆಲ್ಲ ಹೇಳ್ತಿರ್ತೀವಿ, ಆದ್ರೆ ನಮ್ಮ ಒಳಗಡೆ ನಮ್ಮ ಮನಸ್ಸು ಯಾವ ರೀತಿ ವಿಚಾರ ಮಾಡ್ತದೆ, ಚಿಂತನೆ ಮಾಡ್ತದೆ, ಚಿಂತೆ ಮಾಡ್ತದೆ, ನಾವು ಕೂಡ ಇಲ್ಲಿ ಯೋಚನೆ ಮಾಡುವಂತ ವಿಚಾರಗಳಿವು. ಯಾಕಂದ್ರೆ ಒಬ್ರಿಗೆ ನಾವ್ ಹಿಂಗ್ ಒಂದು ವಿಚಾರ ಹೇಳ್ಬಿಟ್ಟು ಅದೇ ಪ್ರಕಾರ ಒಳಗ ಹೊರಗ ಒಂದಾಗ್ಬೇಕು, ಹೇಳುವಂಥದ್ದು ಆಗಿರ್ಬೇಕು, ಒಳಗಡೆ ಅದೇ ಪ್ರಕಾರನೂ ಇರ್ಬೇಕು. ಆದ್ರೆ ಏನು ಇಲ್ಲದೆ ಮಂದಿರ ಮುಂದೆ ನಾವು ಜೀವನ ಮುಕ್ತ ಆಗಿದೀವಿ, ನಾವು ಎಲ್ಲಾ ತಿಳ್ಕೊಂಡಿದೀವಿ ಅಂತಂದಾಗ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಹೇಳ್ತಾರಲ್ಲ. ಒಳಗಡೆ ಒಂದು ಮನಸ್ಸು, ನಮ್ಮ ಮನಸ್ಸು ಯಾವ ರೀತಿ ಯೋಚನೆ ಮಾಡ್ತದೆ, ಯಾವ ರೀತಿ ಚಿಂತನೆ ಮಾಡ್ತದೆ, ನಮಗೂ ಇದು ಎಲ್ಲರಿಗೂ ಇದು ಅಳವಡಬೇಕಾದಂತ ವಿಚಾರಗಳಿವು. ಅದಕ್ಕೆ ಇಲ್ಲಿ ಹೇಳ್ತಾರ, ನುತ ಸುಕೃತವಂತೆ ಸದುಗತಿಗೆ ಮುಖವಿಡದಂತೆ ಅಂತ ಕೂಡ ಹೇಳ್ತಾರ ಅವ್ರು. ಜೀವನ್ಮುಕ್ತನ ಆಗಿನಂತ ಹೇಳ್ತಾನ. ನುತ ಸುಕೃತವಂತೆ ಅಂತಂದ್ರ ಬಹಳಷ್ಟು ಬಹಳಷ್ಟು ಹೊಗಳಿಸಿಕೊಳ್ಳುವಂಥದ್ದು. ಆ ಪುಣ್ಯ, ಎಂಥ ಪುಣ್ಯ ಮಾಡನ್ರಿ, ಎಷ್ಟು ಪುಣ್ಯ ಐತ್ರಿ ಅಂತ ಹೇಳುವಂಥದ್ದು. ನುತ ಸುಕೃತವಂತೆ, ಸುಕೃತ ಅಂತಂದ್ರ ಪುಣ್ಯ ಮಾಡುವಂಥದ್ದು, ಎಂಥ ಪುಣ್ಯ. ಆದ್ರ ಸದುಗತಿಗೆ ಮುಖ ಬಿಡದಂತೆ ಅಂತ ಹೇಳ್ತಾರೆ ನೋಡ್ರಿ.
ಯಾಕಂದ್ರ ಇಲ್ಲಿ ಏನ್ ಹೇಳ್ತಾರ, ಸದುಗತಿಗೆ ನಾವೇನನ್ನ ಪಡ್ಕೊಳ್ಬೇಕಾಗ್ಯದ, ನಾವ್ ಇದನ್ನ ಪಡ್ಕೊಳ್ಬೇಕನ್ನುವಂತ ಕಡೆ ಮುಖ ಇಲ್ಲ ನಮ್ಗ. ಆದ್ರೆ ನನಗ್ ಪುಣ್ಯ ಅಂತ ಹೇಳ್ತಾನೆ. ಮಹಾತ್ಮರು ಹೇಳ್ತಾರ, ಅಯ್ಯೋ ಜಗತ್ತಿನೊಳಗ ನೀನ್ ಏನ್ ಮಾಡಿದ್ರೇನೋ ನಾವ್ ಹೇಳ್ತೀವಿ, ಇವತ್ತು ಏನಾದ್ರೂ ಇಲ್ಲರಿ ನಮ್ ಪುಣ್ಯ ಇತ್ರಿ, ಇದು ಸಿಕ್ಕಿತ್ರಿ ಅಂತೀವಿ. ಯಾವುದೇ ಒಂದು ನಮ್ಗ ಆಸ್ತಿ ಸಿಗುವಂತದ್ದಾಗಿರ್ಬೋದು, ಮನೆಯಲ್ಲಿ ಮಕ್ಳು ಮರಿಗಳಾಗುವಂತದ್ದಾಗಿರ್ಬೋದು, ಏನೇ ಇದ್ರು ಕೂಡ ನಮಗ್ ಬಹಳ ಪುಣ್ಯ ಅಂತ ನಾವ್ ಹೇಳತ್ತೀವಲ್ಲ. ಆದ್ರ ಮಹಾತ್ಮರು ಇದಕ್ ಒಪ್ಪಂಗಿಲ್ಲ. ಇದಕ್ ಸಂಪತ್ತು ಅನ್ನಂಗ್ಲ, ಇದಕ್ಕ ಪುಣ್ಯ ಅಂತ ಅನ್ನಂಗ್ಲ, ಏನನ್ನಂಗ್ಲ. ಯಾಕಂತಂದ್ರೆ ಅವ್ರು ಯಾವ್ದನ್ನ ತನ್ನನ್ನ ತಾನು ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರ, ಅದು ಒಂದು ದೊಡ್ಡ ಸಂಪತ್ತು ಅಂತ ಅನ್ಕೊಳತಾರ. ಅದಕ್ಕೆ ಶಾಂತ ರಸದೊಂದು ಬಣ್ಣಿಸುವ ವರ್ತನವನ್ನ ಅಂತ ಹೇಳ್ತಾರ. ಒಬ್ರು ಶಾಂತರು ಯಾರಂದ್ರೆ ಜ್ಞಾನಿಗಳು. ವಾ ಎಷ್ಟು ಚಂದ ಜೀವನ ಮಾಡ್ತಾ ಇದ್ದಾನಲ್ಲ ಅಂತ ಒಬ್ರೇ ಶಬಾಷ್ ಅಂದ್ರೆ ಸಾಕು ನೋಡ್ರಿ, ಜನ್ಮ ಸಾರ್ಥಕ ಆಗಿರ್ತದೆ. ಅಜ್ಞಾನಿಗಳು ಎಷ್ಟು ಚಪ್ಪರಿಸಿದ್ರಿ ಅನ್ನ. ಅದಕ್ಕೆ ಇಲ್ಲಿ ಹೇಳ್ತಾರ, ನಾನ್ ಬಹಳ ಪುಣ್ಯವಂತ ಅಂತ ಹೇಳ್ತಾನ. ಆದ್ರ ತಾನು ಏನನ್ನ ಮಾಡ್ಕೊಳ್ಬೇಕು, ಏನನ್ನ ಪಡ್ಕೊಳ್ಬೇಕು, ಯಾವುದನ್ನ ಅದನ್ನ ತಗೊಳ್ಬೇಕನ್ನುವಂತ ಒಂದು ಚಲನೆ ಆತನಿಲ್ಲ, ಆ ಕಡೆ ಮುಖನೇ ಮಾಡಿಲ್ಲ, ಮತ್ತೆ ನಾನ್ ಪುಣ್ಯವಂತ ಅಂತ ಹೇಳ್ತಾನ. ಇದು ಏನ್ ಹೇಳ್ಬೇಕು ನೋಡ್ರಿ. ಅದಕ್ಕ ಯಾವುದೊಂದು ವಿಷಯ ಇಲ್ಲಿ ಯಾವ ರೀತಿ ಅಂದ್ರ, ಸ್ಮೃತಿಗಳಿಂದ ಇಲ್ಲಿ ಶ್ರುತಿ ಮತ್ತೆ ಸ್ಮೃತಿ ಈ ಜ್ಞಾನಿಗಳಿಂದನೂ ಹೊಗಳಿಸಿಕೊಳ್ಳುವಂಥ ಪುಣ್ಯವಂತ ಆಗಿದ್ದ ಅಂತಂದ್ರ ಅದು ಬಹಳ ಶ್ರೇಷ್ಠ. ಯಾಕಂದ್ರೆ ಅವರು ಶ್ರುತಿಯನ್ನ ಬಲ್ಲವ್ರು ಇರ್ಬೇಕು, ಸ್ಮೃತಿಗಳನ್ನ ತಿಳಿದಂಥವ್ರು ಕೂಡ ಇರ್ಬೇಕು. ಅಂತ ಜ್ಞಾನಿಗಳಿಂದ ಹೊಗಳಿಸಿಕೊಳ್ಳುವಂಥದ್ದು ಆಗಿದ್ರೆ ಅದು ಪುಣ್ಯವಂತ ಅಂತ ಹೇಳ್ಬೇಕಾಗ್ತದೆ. ಆದ್ರೆ ಆತ ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂತ ಒಂದು ಆತಗ ಏನ್ ಹೇಳ್ತಾನ, ನನಗ ಬಹಳ ಪುಣ್ಯ ಐತ್ರಿ ಅಂತ ಹೇಳ್ತಾರ, ಮುಕ್ತಿ ಪಡ್ಕೊಳ್ಬೇಕನ್ನುವಂತ ಕಡೆ ಮುಖ ಇರಂಗಿಲ್ಲ ಆತಗ. ಅದಕ್ಕ ಈ ರೀತಿ ಆ ಮುಕ್ತಿ ಪಡಿಬೇಕಂತ ಇಚ್ಛೆನೇ ಇಲ್ಲ. ಮತ್ತ ಆತ ಏನ್ ಮಾಡ್ತಾನ, ಶ್ರುತಿ ಸ್ಮೃತಿ ಗುರುಗಳ ಹೊಗಳಿಸ್ಕೊಳ್ತಾನ, ಆದ್ರೆ ಆತನ ಮುಖ ಮುಕ್ತಿ ಪಡ್ಕೊಳ್ಬೇಕನ್ನುವಂಥದ್ದು ಇರಂಗಿಲ್ಲ. ಈ ರೀತಿ ಕೂಡ ಹೇಳ್ಬಹುದು. ಯಾಕಂದ್ರೆ ಇಲ್ಲೇನ್ ಹೇಳ್ತಾರ, ನುತ ಸುಕೃತವಂತೆ. ನುತ ಅಂತಂದ್ರ ಶ್ರುತಿ ಸ್ಮೃತಿ ಸದ್ಗುರುಗಳಿಂದ ಏನಂತಂದ್ರ ಹೊಗಳಿಸಿಕೊಳ್ಳುವ ಒಂದು ಪುಣ್ಯವಂತನಾಗಿದ್ರೆ ಆತ ಏನ್ ಮಾಡ್ತಾನ, ಆ ರೀತಿ ಏನಾದ್ರೂ ಪುಣ್ಯ ಆತಗಿದ್ರು ಕೂಡ ಆತ ಮುಕ್ತಿ ಕಡೆ ಮುಖ ಮಾಡ್ಬೋದಾಗಿತ್ತು. ಆದ್ರೆ ಅವರೆಲ್ಲರೂ ನನಗೆ ಹೌದೌದು ಅಂತ ಹೇಳ್ತಾರಂತಾನ, ಆದ್ರೆ ಮುಕ್ತಿ ಕಡೆ ಮುಖ ಇಲ್ಲ ಆತಗ ಅಂದಾಗ ಇದೇಂತ ಪುಣ್ಯ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಒಂದು ವೇಳೆ ಅಂತ ಯಾಕಂತಂದ್ರ ಶ್ರುತಿ ಸ್ಮೃತಿ ಇವುಗಳಿಂದ ಹೊಗಳಿಸಿಕೊಳ್ಳುವಂತಹ ಒಂದು ಭಾಗ್ಯ ಆತಗಿತ್ತಂದ್ರ ಆತ ಮುಕ್ತಿಯನ್ನು ಬಯಸುವಂತ ಭಾವ ಖಂಡಿತ ಇರ್ಬೇಕಾಗ್ತದೆ. ಅದು ಇಲ್ಲ. ಹಂಗಿಲ್ಲದ ಮೇಲೆ ಅದೇ ಹಿಂಗ ಆತ ಜೀವನ್ ಮುಕ್ತ ಅಂತ ಹೇಳಿಸ್ಕೊಳತ್ತಾನ, ಬಹಳ ಆಶ್ಚರ್ಯ ಅನ್ನಿಸ್ತದ ನಮ್ಗ ಅಂತ ಹೇಳುವಂಥದ್ದು. ಮತ್ತೆ ಶ್ರುತಿಯೋಳು ಒಲವಂತೆ ಗುರುಮತ ರಹಿತವಂತೆ. ನೋಡ್ರಿ ಏನ್ ಹೇಳ್ತಾರ, ವೇದವಾಕ್ಯದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಉಳ್ಳವನಾಗಿದ್ರ ಆತ ಏನ್ ಮಾಡ್ಬೇಕು, ಗುರುವಾಕ್ಯವನ್ನ ಬಹಳಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕು. ಯಾಕಂತಂದ್ರ ಈ ವೇದವಾಕ್ಯಗಳಲ್ಲಿ ಶ್ರುತಿ ವಾಕ್ಯಗಳು ಅಂದ್ರೆ ವೇದವಾಕ್ಯಗಳು, ಅಪೌರುಷವಾಣಿ ಶ್ರುತಿ ವಾಕ್ಯಗಳು. ಈ ಶ್ರುತಿ ವಾಕ್ಯಗಳಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸ ಉಳ್ಳವನ ಆಗಿದ್ರೆ ಆ ಗುರುವಾಕ್ಯದಲ್ಲಿ ಕೂಡ ಅದಕ್ಕೆ ಬಹಳ ಪ್ರೀತಿ ಇರ್ಬೇಕು. ಹಂಗಿಲ್ಲ. ಹೆಂಗಂದ್ರ ಶ್ರುತಿಯ ಒಂದು ವಾಕ್ಯದ ಮೇಲೆ ಬಹಳಷ್ಟು ಪ್ರೀತಿ ಐತಂತ, ಆದ್ರ ಗುರುವಾಕ್ಯದಲ್ಲಿ ವಿಶ್ವಾಸ ಇಲ್ಲ ಅಂದಾಗ ಹೆಂಗ್ರಿ ಇದು? ಅದಕ್ಕೆ ಮಹಾತ್ಮರು ಹೇಳ್ತಾಳ, ನಾವರಿಯೇವು. ಬಹಳಷ್ಟು ವಿಚಿತ್ರ ಅನ್ನಿಸ್ತದೆ. ಈತನ ಮಾತು ನಮಗ್ ಬಹಳ ಹೊಸದ್ ಅನ್ನಿಸ್ತದ ಅಂತ ಹೇಳತ್ತಾರ. ಯಾಕಂತಂದ್ರ ಇಲ್ಲಿ ಏನ್ ಹೇಳ್ತಾರ, ಶ್ರುತಿಯೋಳು ಒಲವಂತೆ ಗುರುಮತ ರಹಿತವಂತೆ. ಶ್ರುತಿಯೋಳು ಒಲವಿತ್ತು ಅಂದ್ರೆ ಗುರುವಾಕ್ಯ ಕೂಡ ಅಷ್ಟೇ ಶ್ರದ್ಧೆಯಿಂದ ಸ್ವೀಕಾರ ಮಾಡ್ಬೇಕತ್ತ. ಅದನ್ನ ಮಾಡಂಗಿಲ್ಲ. ನಮಗ್ ಬಹಳಷ್ಟು ವೇದಗಳಲ್ಲಿ ಬಹಳಷ್ಟು ನಮ್ಮ ಪ್ರೀತಿ ಐತ್ರಿ ಅಂತ ಹೇಳ್ತಾರ, ಗುರುವಾಕ್ಯ ಕೇಳಕ್ ಮಾತ್ರ ಇಲ್ಲ, ಅದ್ರ ಮೇಲೆ ಆ ಪ್ರೀತಿ ಇಲ್ಲ, ಆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಹಂಗಂದ್ರೆ ಎಷ್ಟು ದಿವ್ಸಕ್ಕೆ ಆಗ್ತದ ನಿನಗ? ಸುಮ್ನೆ ನನಗ್ ಜೀವನ ಮುಕ್ತಿನ ಆಗಿದ್ದೀನಿ ಅಂತ ಹೇಳುವಂಥದ್ದು ಬಹಳ ಬಹಳ ವಿಚಿತ್ರ ಅನಿಸ್ತದ ನಮ್ಗ ಅಂತ ಹೇಳ್ತಾರೆ ಮಹಾತ್ಮರು. ಇದು ನಾವು ಎಂದು ನಮ್ಗೆ ಗೊತ್ತೇ ಇಲ್ಲ. ಈತನ ಮಾತು ಬಹಳ ಹೊಸದ್ ಅನ್ಸಕತ್ತದ ನಮ್ಗ ಅಂತ ತಿಳಿಸಿ ಹೇಳ್ತಾರ ಅವ್ರ ನಮಗ.
ಎರಡನೇ ನುಡಿಯಲ್ಲಿ ಹೇಳತ್ತಾರ ಇದೇ ರೀತಿ. ಅರಿವಂತೆ ದೇಹಾದಿಗಳನ್ನು ಬೇರಿಡದಂತೆ, ನೆರೆಚಿದ್ದ ಅದ್ವಯವಂತೆ ಜೀವತ್ವವಂತೆ, ಮರವೇ ಪುಗದಂತೆ ಸಂಶಯ ಒಳಿಯದಂತೆ, ನಿಜ ಕರಿಗೊಂಡುದಂತೆ ವಿಪರೀತ ಮತಿಯಂತೆ. ನೋಡ್ರಿ, ಅದಕ್ಕ ಇವು ಬಹಳಷ್ಟು ವಿಚಾರಗಳು ಎಳಿಯಾಗಿ ಬಿಚ್ತಾರ ಅವ್ರು. ಯಾಕಂದ್ರೆ ನಾವೆಲ್ಲ ಬಾಳ ತಿಳ್ಕೊಂಡಿವಂತ ತಿರುಗಾಡ್ತೀವಿ ನೋಡ್ರಿ. ಅದಕ್ಕೆ ಇದನ್ನ ನೋಡ್ಬಿಟ್ಟು ಗೊತ್ತು, ಅದಕ್ಕೆ ಕ್ರಮಶಾಸ್ತ್ರ ಇದನ್ನ ಎಲ್ಲ ಗೊತ್ತು ಮಾಡ್ಕೊಂಡ್ಮೇಲೆ ನಾವ್ ಯಾರ್ಯಾರು ಹೆಂಗ್ ಅದೀವಂತ ಎಲ್ಲಾ ಬಂಡವಾಳಗಳು ಬೈಲಿ ಬರ್ತಾವ. ಅದಕ್ಕ ಅರಿವಂತೆ ನಾ ತಿಳ್ಕೊಂಡಿದೀನಿ ಅಂತ ಹೇಳ್ತೀನಿ, ನನ್ನ ದೇಹದ ಮೇಲೆ ನಾನು ಬಹಳ ಪ್ರೀತಿ ಮಾಡ್ತೀನಿ. ಇದೆಂತ ಅರಿವ್ರಿ? ಅರಿವು ಅಂತಂದ್ರೆ ಏನು? ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ಪೆರತಿಲ್ಲವೆಂದುದು ನಿಗಮುಕ್ತಿ ಅಂತ ಹೇಳಿದಾರೆ. ತನು ಇಂದ್ರಿಯಾಳಿಯಸು ವರ್ಗವನ್ನು ಬಿಟ್ಟು ಮನಬುದ್ಧಿ ಹಂತೇನೆ ಸುಟ್ಟು, ಜನಿತ ಭೂತಾದಿ ವಿಷಯವನ್ನೇ ಬೇರಿಟ್ಟು ಘನ ನಿರ್ಗುಣಾತ್ಮತೆ ಅಳವಟ್ಟು ಅಂತ ಹೇಳ್ತಾರ ಅವರು. ತನು ಇಂದ್ರಿಯಾಳಿಯಸು ವರ್ಗವನ್ನೇ ಬಿಟ್ಟು ಮನಬುದ್ಧಿ ಹಂತೇನೆ ಸುಟ್ಟು, ಜನಿತ ಭೂತ ವಿಷಯವನ್ನು ಬೇರಿಟ್ಟು ಘನ ನಿರ್ಗುಣಾತ್ಮತೆ ಅಳವಟ್ಟು, ಅರಿವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ಪೆರತಿಲ್ಲವೆಂದದು ನಿಗಮೋಕ್ತಿ. ನಿಗಮ ಹೇಳ್ತದ್ರಿ ಇದು. ಅದಕ್ಕೆ ಅರಿವಂತೆ ನಾ ಎಲ್ಲ ತಿಳ್ಕೊಂಡಿದೀನಿ ಅಂತ ಮತ್ತೆ ಶರೀರದ ಮೇಲೆ ಬಹಳ ಪ್ರೀತಿ ಇಟ್ಕೊಳ್ಳುವಂಥದ್ದು. ಆದ್ರ ಗುರುಮುಖದಿಂದ ತಿಳ್ಕೊಂಡ ಈ ಅರಿವು ಅನ್ನುವಂಥದ್ದು ಸುಮ್ಮನೆ ಮೊದ್ಲೇ ವಿಚಾರಗಳು ಬಂದಿದಾವ ಬಹಳಷ್ಟು. ಈ ಅರಿವು ತಿಳಿಬೇಕು. ಮಾಮೂಲಿ ಹೇಳ್ತಾರ ಈ ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ ಅಂತ ಈ ವಿಚಾರ ಎಲ್ಲರಿಗೂ ಅದಾವ ಇವು. ಆದ್ರ ಈ ವಿಶೇಷವಾದಂತ ಅರಿವು ಇದನ್ನ ತಿಳ್ಕೊಳ್ಬೇಕಾದ್ರ ಮನುಷ್ಯನ ಜನ್ಮನೇ ಬೇಕಿದಕ್ಕ. ಅದಕ್ಕ ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಇವತ್ತು ಈ ಒಂದು ಅರಿವು ತಿಳ್ಕೊಳ್ಳಿಕ್ಕೆ ದೇವತೆಗಳಿಂದ ಕೂಡ ಸಾಧ್ಯ ಇಲ್ಲ. ಇದು ಯಾವ ಒಂದು ಶರೀರಗಳಿಂದನೂ ಸಾಧ್ಯ ಇಲ್ಲ. ಮನುಷ್ಯನ ಜನ್ಮದಿಂದನೇ ಈ ಅರಿವನ್ನ ತಿಳ್ಕೊಳ್ಳುವಂತದ್ದು ಸಾಧ್ಯ. ಅದಕ್ಕೆ ಇಂಥ ವಿಶೇಷವಾದಂತ ಅರಿವು ಈ ಗುರುಮುಖದಿಂದನೇ ಈ ಶ್ರವಣ ಮಾಡಿದಾಗ ಈ ಜ್ಞಾನ ಆಗ್ತದ, ಈ ಅರಿವು ಆಗ್ತದ. ಅಲ್ಲಿ ತನ ಈ ಅರಿವು ನಮ್ಮಲ್ಲಿ ಮುಚ್ಚಿ ಹೋಗ್ಯದ. ಯಾಕಂತಂದ್ರ ಇಲ್ಲಿ ಮಾಯೆ, ಪ್ರಕೃತಿ, ಮಹತ್ತು, ಮೂಲ ಅಹಂಕಾರ, ಪಂಚ ತನ್ಮಾತ್ರೆಗಳು, ಭೂತಾದಿಗಳು ಇವೆಲ್ಲ ಒದಗಿ ಆಗ್ಬಿಟ್ಟಿದಾವ. ಪಂಚಕೋಶಗಳು ಒಂದಲ್ಲ ಎರಡಲ್ಲ. ಅದಕ್ಕೆ ಯಾಕೆ ಇಷ್ಟು ಕಷ್ಟ ಆಯ್ತು ಅಂತಂದಾಗ ಇವೆಲ್ಲವನ್ನ ತಿಳ್ಕೊಬೇಕಂದ್ರೆ ಸಾಮಾನ್ಯ ಅಲ್ಲ ಇದು. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತ ಹೇಳಿದ್ದಾರೆ. ಇದನ್ನ ನಮ್ಮೊಳಗಡೆ ಇರುವಂತ ಅರಿವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಐತೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇದು ಯಾವಾಗ ನಮ್ಗಾಗ್ತದಂದ್ರೆ ಗುರುಮುಖದಿಂದನೇ. ನಾವು ಶಾಸ್ತ್ರ ಅದು ಗುರುಮುಖದಿಂದ ಅದೇ ಹೇಳ್ತಾರ ಸೇವಾದಿಗಳನ್ನ ಮಾಡುವಂಥದ್ದು, ಗುರು ಕೃಪಾ ಪಡ್ಕೊಳ್ಳುವಂಥದ್ದು ಒಂದಲ್ಲ ಎರಡಲ್ಲ ಇವು. ಈ ರೀತಿ ಮಾಡ್ಕೊಂತ ಬಂದು ಆಮೇಲೆ ಈ ಗುರುಮುಖದಿಂದ ಯಾವಾಗ ಶ್ರವಣ ಆಯ್ತು, ಆವಾಗ ಈ ಜ್ಞಾನ ಆಯ್ತು ಅಂದಾಗ ಆವಾಗ ಈ ದೇಹಾದಿಗಳನ್ನ ದೃಶ್ಯವಾಗಿ ನೋಡಕ್ ಸಾಧ್ಯ ಆಗ್ತದ. ಅವಾಗ ಬರ್ತದ, ಆ ಶಕ್ತಿ ಬಂದೇ ಬರ್ತದ. ಅವಾಗ ಆ ದೇಹದ ದೃಶ್ಯವಾಗಿ ಬೇರೆ ಇಟ್ಟು ಅವುಗಳಿಗೆ ಸಾಕ್ಷಿಯಾಗಿರುವಂತ ಪ್ರತ್ಯೇಕಾತ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂಥದ್ದು. ಯಾವಾಗ ಈ ಶರೀರಗಳು ಭಿನ್ನ ಅದಾವ, ಇದಕ್ಕ ನಾನು ಅರಿತಾ ಇದ್ದೀನಿ. ಅನ್ಯ ಶರೀರಗಳನ್ನ ನಾವು ಯಾವ ರೀತಿ ತಿಳ್ಕೊಳ್ತೀವಿ ಆ ರೀತಿ ನನ್ನ ಶರೀರ ಕೂಡ ಅದೇ ರೀತಿ ಭಿನ್ನವಾಗಿ ತಿಳ್ಕೊಳ್ಳುವಂತ ಭಾವ ಬರುವಂತದ್ದು. ಅದಕ್ಕೆ ಅಂತಹ ಪ್ರತ್ಯೇಕಾತ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂತ ಅರಿವು ಇರ್ಬೇಕು. ಯಾವಾಗ ಅರಿವು ತಿಳ್ಕೊಂಡಾಗ ಈ ಅರಿವು ದೃಢ ಆಗ್ಬೇಕು. ದೃಢ ಆದಾಗ ಇದೆಲ್ಲ ಇರ್ಬೇಕಾಗ್ತದೆ. ಅಂದ್ರೆ ನಮ್ಮ ದೇಹವನ್ನೇ ಇದಿರಿಟ್ಟು ನೋಡುವಂಥದ್ದು. ಇವ್ಯಾವ ನಾನಲ್ಲ ಅನ್ನುವಂಥದ್ದು. ಇದಕ್ಕೆ ಸಾಕ್ಷಿ ರೂಪವಾಗಿರುವಂಥದ್ದು ಯಾವುದು? ಪ್ರತ್ಯೇಕಾತ್ಮ ಸ್ವರೂಪವಾಗಿ ನಾನು ಭಿನ್ನವಾಗಿದ್ದೇನೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು. ಈ ಅರಿವು ಬರ್ಬೇಕಾಗ. ಅದಿಲ್ಲದೆ ನನಗೆ ಅರಿವು ಅಂತ ಹೇಳುವಂಥದ್ದು, ಆಮೇಲೆ ದೇಹವೇ ನಾನು ಅನ್ನುವಂಥದ್ದು. ದೇಹ ನಾನು ಇದ್ದೀನಿ ಅಂತ ದೇಹಕ್ಕ ಇದೇ ಭಾವದಲ್ಲಿ ಹೋಗುವುದು. ಇದೆಂತ ಅರಿವು? ಮಹಾತ್ಮರು ಹೇಳಿದ್ರಿಲ್ಲ, ಶರೀರವನ್ನ ಇದಿರಿಟ್ಟು ನೋಡಿದ್ರು. ಇದೇನೋ ಬಯಸದಪ್ಪ, ಇದೇನೋ ತಿನ್ಬೇಕು ಅನ್ನಿಸ್ತದೆ, ತಿನ್ಸಿದ್ರಾಯ್ತು ಅಂತ ತಿನ್ಸಿದ್ರು. ಅವ್ರು ತಮ್ಮ ಶರೀರಕ್ಕೆ ತಾವು ತಿನ್ಸಿದ್ರು. ಅವರು ಮಹಾತ್ಮರು ಇವೆಲ್ಲ ಹೇಳಿದ್ ಬೇರೆದವರಿಗೆಲ್ಲ ತಮ್ಮೊಳಗ ತಾವು ಹೊಕ್ಕ ನೋಡಿದಂತ ವಿಚಾರಗಳು ಇವು. ಇವೇನು ವಚನಗಳು ಬರ್ದಿದಾರಲ್ಲ, ಅಕ್ಕಮಾದೇವಿ ವಚನಗಳಾಗಿರ್ಬೋದು, ಬಸವಣ್ಣವ್ರ ವಚನಗಳಾಗಿರ್ಬೋದು, ಅಲ್ಲಮ್ಮ ಪ್ರಭುಗಳ ವಚನಗಳಾಗಿರ್ಬೋದು, ಎಲ್ಲ ತಮ್ಮೊಳಗ್ ತಾವು ಇಳಿದು ಬರೆದಂತ ವಚನಗಳು ಅವೆಲ್ಲ.
ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಅರಿವಂತೆ ಅದಿಲ್ಲದೆ ಈ ದೇಹ ನಾನು ನಾನು ಅಂತ ಅನ್ನುವಂಥದ್ದು, ದೇಹದ ಮೇಲೆ ಪ್ರೇಮ ಮಾಡುವಂಥದ್ದು ಮಾಡಬಾರ್ದಂತಲ್ಲ. ಆದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಅದು ಇದಿರಿಟ್ಟು ನೋಡುವಂತ ಶರೀರ ಇದು, ದೃಶ್ಯವಾಗಿ ಎರಿಸಿಕೊಳ್ಳುವಂತ ಶರೀರ ಇದು. ಅದಕ್ಕೆ ಸಾಕ್ಷಿ ರೂಪವಾಗಿ ನಾನಿದ್ದೀನಿ ಅನ್ನುವಂತ ಭಾವ ದೃಢ ಆಗಿರ್ಬೇಕು. ಅದು ಬಿಟ್ಟು ಅದಿಲ್ಲದೆ ದೇಹವೇ ನಾನು ನಾನು ಅನ್ನುವಂಥದ್ದು ಎಂತ ಅರಿವು ಇದು? ಅರಿವು ಅಂತ, ಅರಿವಿನ ಸ್ವರೂಪ ಅಂತ ಹೇಳ್ತಾನೆ, ಮತ್ತೆ ದೇಹಾದಿಗಳ ಭಾವ ಇಟ್ಕೊಂಡಿದ್ದಾನ. ಅದಕ್ಕೆ ಹೇಳ್ತಾರ, ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡೇ ಮನುಜ. ಇಲ್ಲೇ ತಪ್ಪಿ ಬಿಟ್ಟಿದೀವಿ ನಾವು. ನಮಗ ಹೆಂಗಾದ್ರೆ ಶರೀರ ಹೋಯ್ತಂತ ಹೋಗ್ ಸತ್ತು ಬಿಡ್ತೀವಿ ಅಂತೀವಿ, ಹುಟ್ಟಿದಾಗ ಹುಟ್ಟಿವಿ ಅಂತ ಹೇಳ್ತೀವಿ. ಆದ್ರೆ ನಿಜವಾಗಿ ಇರುವಂತ ಒಂದು ವಸ್ತು ನಮ್ಮೊಳಗಡೆ ಇದೆ, ಯಾವಾಗ್ಲೂ ಇರುವಂತದ್ದು. ಅದನ್ನ ತಿಳ್ಕೊಳ್ಳಿಕ್ಕೆ ಆ ಶಕ್ತಿ ಬರ್ತಾ ಇಲ್ಲ ನಮಗಿನ್ನು. ಇದು ದೊಡ್ಡ ಶಕ್ತಿ ಬರ್ಬೇಕು. ಇದಕ್ಕ ಯುದ್ಧ ಮಾಡ್ಬೇಕಾದ್ರೆ ಶಕ್ತಿ ಬಹಳ ಬೇಕಾಗ್ತದಲ್ಲ. ಯಾಕಂತಂದ್ರ ನಾನು ಸಾಯ್ತೀನಿ ಅನ್ನುವಂತ ಭಾವ ಅವರಿಗೆ, ಸಾಯ್ತೀನಿ ಬದುಕಿ ಬರ್ತೀನಿ ಅಲ್ಲಿ ಗ್ಯಾರಂಟಿ ಇಲ್ಲ. ಆದ್ರೂ ಕೂಡ ಎಷ್ಟು ಶಕ್ತಿಯಿಂದ ಹೋಗ್ತಾರೆ ಹೇಳ್ರಿ. ಸತ್ರ ಅಲ್ಲೇ ಯುದ್ಧ ಭೂಮಿಯಲ್ಲೇ ಮರಣ ಹೊಂದುತ್ತೀನಿ, ಈ ಶರೀರ ಅಲ್ಲೇ ಹೋಗ್ತದೆ, ಹೋದ್ರೂ ಪರವಾಗಿಲ್ಲ, ನಾನು ನನ್ನ ದೇಶ ಮುಖ್ಯ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಒಬ್ಬ ಮನಸ್ಸಿನಲ್ಲಿ ಇಟ್ಕೊಂಡು, ಒಬ್ಬ ಸೈನಿಕ ಆಗಿರ್ಬೋದು, ಒಬ್ಬ ರಾಜ ಆಗಿರ್ಬೋದು, ಎಲ್ಲರ ಆ ಭಾವದಿಂದ ಹೋಗಿ ಯುದ್ಧ ಮಾಡ್ತಾರ. ಇಲ್ಲಿ ಕೂಡ ಏನ್ ಹೇಳ್ತಾರೆ, ಇದು ಶರೀರ, ಇದು ಕೂಡ ಒಂದು ಯುದ್ಧನೇ. ಯಾಕಂದ್ರೆ ಶರೀರ ನಾನು ಅಲ್ಲ ಅನ್ನುವಂತ ಯುದ್ಧ ಮಾಡ್ಬೇಕಾಗ್ಯದ. ಇಲ್ಲಿ ಶರೀರ ನಾನು ಅನ್ಕೊಂಡದಕ್ಕೆ ಇಷ್ಟೆಲ್ಲ ದುಃಖ ಆಗಿದೆ. ಅದಕ್ಕೆ ಇದು ಶರೀರ ನಾನು ಅಲ್ಲ, ಇದರಲ್ಲಿ ಇರುವಂತಹ ಯಾವ ಪದಾರ್ಥಗಳು ನಾನು ಅಲ್ಲ. ಮನ ಬುದ್ಧಿ ಇವಕ್ಕೆಲ್ಲ ಸಾಕ್ಷಿಯಾಗಿರುವಂತದ್ದು ನನ್ನ ಸ್ವರೂಪ ಭಿನ್ನ ಬೇರೆನೆ ಐತೆ ಅನ್ನುವಂತ ತಿಳ್ಕೊಳ್ಬೇಕಾಗ್ತದ. ಅದಕ್ಕೆ ಅದೆಲ್ಲ ಇರದೇ ಇದ್ದು ಏನಂತಂದ್ರ ನಾನೇ ಶರೀರ ಅನ್ನುವಂತ ಭಾವ ಹೋಗೇ ಇಲ್ಲ. ಮತ್ತೆ ಇದು ಎಂತ ಅರಿವು, ಮತ್ತೆ ಅರಿವು ಅಂತ ಅದಕ್ಕೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡೇ ಮನುಜ. ಪಡೆವೆ ಎಂದಿಗೆ ಪರಮುಕ್ತಿ ಸುಖ, ಇದು ಸಾಮಾನ್ಯ ಸುಖ ಅಲ್ಲ, ಪರಮುಕ್ತಿ ಸುಖ. ಇದನ್ನ ಪಡ್ಕೊಳ್ಬೇಕಾದ್ರ ನೀ ಶರೀರ ಭಾವ ಅಳಿಬೇಕು. ಅದಕ್ಕೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡ. ಇದು ಬಿಟ್ಟುಬಿಡು, ಶರೀರದ ಭಾವ ಬಿಟ್ಬಿಡು. ಶರೀರ ಬಿಡುವಂತದ್ದಲ್ಲ, ಶರೀರ ಮೇಲೆ ಇರುವಂತ ನಿನ್ನ ಭಾವ, ನಿನ್ನ ಪ್ರೀತಿ, ನಿನ್ನ ಮಮತೆ, ಇದು ಎಲ್ಲ ಬಿಟ್ಟುಬಿಡು. ಅದು ನೀನ್ ಆಗಕ್ ಸಾಧ್ಯ ಇಲ್ಲ. ಅದಕ್ಕ ಇಲ್ಲಿ ಕೂಡ ಅದು ಮಾಯ ಅದಕ್ಕೆ ಅಘಟಿತ ಅಂತ ಹೇಳಿದಾರೆ. ಈ ಮಾಯ ಅನ್ನುವಂಥದ್ದು ಈ ಶರೀರವನ್ನು ಮುಂದೆ ಮಾಡಿ ತೋರಿಸಿ ಇದ್ರಾಗ ಬಿದ್ದು ಸಾಯಂಗ್ ಮಾಡ್ಯದ. ಇದೇ ಶರೀರ ನಾನು ಅನ್ಕೊಂಡು ಇದೇ ಶರೀರವನ್ನು ನೋಡ್ಕೊಂಡು ಇದ್ರಾಗ ಬಿದ್ದು ಹೋಗಂಗ್ ಮಾಡೋದಂಥದ್ದು ಇದೇ ಮಾಯೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಇದು ಮಾಯೆಯಿಂದ ಜನಿಸದ, ಮಾಯೆಯಿಂದ ಹೋಗ್ಬಿಡ್ತದ, ಮಾಯ ಇಲ್ದಂಗ ಆಗ್ಬಿಡ್ತದ. ಇದು ಶರೀರ ಮಾಯೆಯಿಂದ ಹುಟ್ಟ್ಯದ, ಮಾಯ ಇಲ್ದಂಗ ಆಗ್ಬಿಡ್ತದ. ಮಾಯನೇ ಮಾಯ ಆಗ್ಬಿಡ್ತದ ಈ ಶರೀರ. ಅದಕ್ಕ ಇದು ನಂಬಬೇಡ. ಅದಲ್ಲದೆ ಈ ರೀತಿ ಅರಿವಂತೆ ಮತ್ತೆ ಶರೀರಾದಿಗಳು ಎಲ್ಲವೂ ನಾನು ಅನ್ಕೋತಾನ, ಅದ್ರ ಮೇಲೆ ಪ್ರೇಮ ಮಾಡ್ತಾನ, ಮೋಹ ಮಾಡ್ತಾನೆ. ಇದೇ ಅಂತ ಅರಿವು. ಇದು ನಮಗ್ ತಿಳಿಯೋದು ಮಹಾತ್ಮರು ಹೇಳ್ತಾರ ನೋಡ್ರಿ. ಮತ್ತೆ ಕೇವಲ ಚಿದ್ರೂಪವೇ ನಾನು ಅನ್ನುವಂಥ ಇಲ್ಲಿ ಹೇಳ್ತಾರ. ನೆರೆ ಬೇರೆ ಇಡದಂತೆ, ನೆರೆ ಅದ್ವಯವಂತೆ ಜೀವತ್ವವಂತೆ. ನೋಡ್ರಿ, ಕೇವಲ ಚಿದ್ರೂಪವೇ ನಾನು, ಏಕರೂಪ ಅದ್ವಯ ರೂಪನೇ ನಾನಾಗಿದ್ದೀನಿ ಅಂತ ಜ್ಞಾನ ಇದ್ರೆ ಹೌದಲ್ಲ. ಯಾಕಂದ್ರೆ ನಾನು ಒಬ್ನೇ ಏನ್ ಹೇಳ್ತಾರ ಅವರು, ನೆರೆ ಅದ್ವಯವಂತೆ ಜೀವತ್ವವಂತೆ. ನೆರೆ ಅಂದ್ರೆ ಚೆನ್ನಾಗಿ ಇರುವಂಥದ್ದು. ಯಾಕಂದ್ರೆ ಅದ್ವಯ, ಅಂದ್ರೆ ಆ ಚಿದ್ರೂಪ ಸ್ವರೂಪ. ಚಿದ್ರೂಪ ಅಂದ್ರೆ ಎಲ್ಲವನ್ನ ಅರಿಯುವಂಥದ್ದು. ಸದ್ರೂಪ ಅಂದ್ರೆ ಎಲ್ಲ ಕಡೆ ಇರುವಂಥದ್ದು. ಈ ಚಿದ್ರೂಪ ಸ್ವರೂಪ ನಾನು ಏಕವಾಗಿರುವಂತವನು, ಅದ್ವಯವಾಗಿರುವಂತವನು ಅಂತ ತಿಳ್ಕೊಂಡ್ಮೇಲೆ ಅಲ್ಲಿ ಈ ನ ಕರ್ತ ನ ಭೋಕ್ತ, ಈ ನಾನು ಹುಂಡೆ, ನಾನು ತಿಂದೆ, ನಾನು ಅದು ಮಾಡಿದೆ ಇದು ಮಾಡಿದೆ, ನನ್ಗೆ ಅದು ಬೇಕು, ಅಹಂಕಾರಾದಿಗಳು ಇವೆಲ್ಲ ಏನದಾವ, ಈ ಜೀವತ್ವ ರೂಪ ಇರ್ತಾವೇನು, ಜೀವತ್ವ ಭಾವ ಇರ್ತದೇನು ಅಂದ್ರೆ ಇರಂಗಿಲ್ಲ. ಯಾಕಂದ್ರೆ ಏಕ ಅದ್ವಯ, ಎಲ್ಲಾ ಕಡೆ ನಾನೇ ತುಂಬಿಕೊಂಡಿದ್ದೀನಿ ಅಂತಂದಾಗ ಇನ್ನು ಬೇರೆ ವಸ್ತುಗಳು ಏನ್ ತೋರ್ತಾವಲ್ಲಿ. ಜೀವತ್ವ ಭಾವ ಇದ್ದಾಗ ಅದ್ವಯವಾಗಿರುವಂತ ಚಿದ್ರೂಪ ಸ್ವರೂಪವಾಗಿರುವಂತ ಭಾವ ಅಲ್ಲಿ ಬರ್ತದೇನು? ಜೀವತ್ವ ಭಾವ ಇದ್ದಾಗ ಎಲ್ಲ ಅದು ನಂದು ಇದು ನಂದು, ನಾನು ಹಂಗದಿನಿ ಹಿಂಗದಿನಿ, ಅಹಂಕಾರ ಮಮಕಾರ ಮೋಹಾದಿಗಳು ಇವೆಲ್ಲ ತೋರ್ತಾವೆ ಅಲ್ಲಿ ಜೀವತ್ವ ಭಾವ ಇದ್ದಲ್ಲಿ. ಆದ್ರ ಈತ
ಒಂದ್ ವೇಳೆ ನಾ ಚಿದ್ರೂಪ ಸ್ವರೂಪವಾಗಿರುವಂಥವನು, ನಾನು ಅದ್ವಯ, ನಾನು ಏಕವಾಗಿದ್ದೀನಿ, ಜಗತ್ತಿನ ತುಂಬಾ ನಾನೇ ಕಾಣ್ತಾ ಇದ್ದೆ, ನನ್ನ ಸ್ವರೂಪನೇ ಐತೆ, ಜಗತ್ತು ನನ್ನ ಬಿಟ್ರೆ ಅನ್ಯ ಇಲ್ಲ ಅಂತ ಭಾವ ಇತ್ತು ಅಂತಂದಾಗ ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ನಾನು ಮಾಡಿದೆ ಉಂಡೆ ನಾವ್ ಯಾವ ಬರಂಗಿಲ್ಲ. ಮತ್ ಇದು ಬರ್ತದಂತಂದ್ರೆ ಇದು ತಿಳ್ಕೊಂಡಂತ ಹೆಂಗ ಅನ್ಬೇಕು? ಹೌದಲ್ಲ? ಮಹಾತ್ಮರು ನೋಡುವಂತ ಜಗತ್ತನ್ನ ಏಕವಾಗಿ ನೋಡಿದ್ರೆ ತಮ್ಮ ಸ್ವರೂಪ ಆಗಿ ಕಂಡ್ರ, ಎಲ್ಲ ಶತ್ರುಗಳನ್ನ ಮಿತ್ರರಾಗೆ ಕಂಡ್ರ, ಜಗತ್ತು ಸುಂದರವಾಗಿ ಅಂತ ನೋಡಿದ್ರು ಅವರು. ಜಗತ್ತಿನ ಪರಬ್ರಹ್ಮ ಸ್ವರೂಪ ಪರಮಾತ್ಮನ ಒಂದು ಕಾರ್ಯ ಅಂತ ನೋಡಿದ್ರು ಅವರು. ಎಲ್ಲ ಕಡೆ ಪರಮಾತ್ಮ ತುಂಬಿದಾನಂತ ನೋಡಿದ್ರು ಅವರು. ತುಂಬಿದ ಮೇಲೆ ನಾನು ಮಾಡಿದೆ, ನನ್ ಕರ್ತೃತ್ವ, ನಾ ಭೋಕ್ತೃತ್ವ, ಹಂಗಾಯ್ತು ಜೀವತ್ವ ಭಾವ ಏನಾದ್ರು ಬರ್ತದನ್ನ ಅವ್ರಿಗೆ? ಯಾಕ ಅನ್ಯ ವಸ್ತು ಇದ್ದಾಗ ಬರ್ತದ, ಅನ್ಯ ವಸ್ತು ಇಲ್ಲ ಅಂದಾಗ ಎಲ್ಲಿ ಬರ್ತದ? ಅದಕ್ಕ ಈ ರೀತಿಯಾಗಿ ಜೀವತ್ವ ಎಲ್ಲಿರ್ತದ? ಜ್ಞಾನ ಆದ್ಮೇಲೆ ನಾ ಚಿದ್ರೂಪ, ಎಲ್ಲ ಕಡೆ ಇರುವಂತವ್ ನಾನೇ, ಎಲ್ಲವನ್ನ ನನ್ನ ಸ್ವರೂಪನೇ ಆದಂತ ತಿಳಿದಂತ ವ್ಯಕ್ತಿಗೆ, ಅಂತ ಮುಕ್ತನಾದಂತ ಜೀವನ್ ಮುಕ್ತನಿಗೆ ಜೀವತ್ವ ಭಾವ ಎಲ್ಲಿಂದ ಬರ್ತದ? ಬರಂಗಿಲ್ಲಲ್ಲ. ಆದ್ರೆ ಇದ್ದು ಆತನ ಹತ್ರ ನಾನ್ ಜೀವನದಿನಂತ ಭಾವ ಉಳಿದ್ರೆ ಅದು ಅದ್ವೈತ ಅಂತ ಹೆಂಗಾಗ್ತದ? ನಾ ಜೀವ ಅದೇನಪ್ಪ ಅಂತಂದ್ರ, ನಾ ಜೀವಾತ್ಮ ಅದೀನಿ ಅಂತೇಳಿ ಮತ್ತಾತ ಮೊದಲು ಹೆಂಗ್ ಮಾಡ್ತಿದ್ದ ಅದೇ ಕಾರ್ಯಗಳನ್ನ ಮಾಡಾಕತ್ತಾನ ಅನ್ನೋದು ಮಾತ್ರ ಬಾಯಿಲೆ ಬಿಟ್ಟಿಲ್ಲ. ನಾನು ಅದ್ವೈ ಆಗಿದ್ದೀನಿ, ನಾನು ಪರಮಾತ್ಮ ಸ್ವರೂಪನೇ ಆಗಿದ್ದೀನಿ, ನಾ ಪರಬ್ರಹ್ಮ ಸ್ವರೂಪ ಆಗಿದ್ದೀನಿ ಅಂತ ಬಾಯಿಲೆ ಹೇಳ್ತಾನ. ಆದ್ರೆ ನಾ ಜೀವನ ಅನ್ನುವಂತ ಭಾವ ಆತನ ಭಾವದಲ್ಲಿ ಉಳ್ಕೊಂಡನು. ಮತ್ತೆ ಅದ್ವೈತ ಜ್ಞಾನ ಹೆಂಗಾಗ್ಯದಂತ ತಿಳ್ಕೊಬೇಕಿತ್ಗ. ತಿಳ್ಕೊಂಡಂಗಿರ್ಲಿ, ಆದ್ರೆ ಮತ್ತೆ ಹೇಳ್ತಾನ, ಮತ್ತೆ ಮಾಡೋ ಕೆಲ್ಸಗಳು ಹಂಗ ಮಾಡ್ತಾನಂದ್ರೆ ಇದು ಹೆಂಗ ನಾವು ಇತಗ ಜೀವನ ಮುಕ್ತ ಅಂತ ಹೇಳ್ಬೇಕು? ನಾವರಿಯೇವು. ಇದು ಬಹಳ ಹೊಸತು ನೋಡಪ್ಪ. ಹೇಳದ್ ಹಂಗ ಹೇಳ್ತಾನ, ಮಾಡೋದ್ ಹಿಂಗ್ ಮಾಡ್ತಾನ, ಹೇಳದ್ ಹಂಗ್ ಮಾಡ್ತಾನ, ಭಾವದಲ್ಲಿ ಇಂಥವೆಲ್ಲ ತುಂಬ್ಯಾವ ಅಂತಂದ್ರ ಈತಗ ನಾವ್ ಹೆಂಗ್ ಹೇಳ್ಬೇಕು? ಇದು ಬಹಳ ಹೊಸತ್ ಅನ್ನಿಸ್ತದ ನಮ್ಗ ಅಂತ ಮಹಾತ್ಮರು ಹೇಳ್ತಾರ. ಆಗದು ಯಾಕಂತಂದ್ರ ಇಲ್ಲಿ ಕೂಡ ಇನ್ನೂ ಒಂದು ವಿಚಾರ, ಬಹಳ ಒಳ್ಳೆ ವಿಚಾರ ಹೇಳ್ತಾರ. ಮರವೇ ಪುಗದಂತೆ ನೋಡ್ರಿ, ಇಲ್ಲಿ ಕೂಡ ಮರವೇ ಪುಗದಂತೆ, ಮತ್ತೆ ಮರವೇ ಅಂದ್ರೆ ಪುಗದಂತೆ ಅಂದ್ರೆ ಸೇರಿಲ್ಲ, ಮರವೇ ನನಗಿಲ್ಲ ಅಂತ ಹೇಳ್ತಾರ. ಆದ್ರೆ ಸಂಶಯ ಒಳೆಯದಂತೆ, ನಿಜ ಕರಿಗೊಂಡಂತೆ, ವಿಪರೀತ ಮತಿಯಂತೆ ಅಂತ ಹೇಳ್ತಾರ. ಮರವೇ ಪುಗದಂತೆ ಅಂತಂದ್ರ ಅಜ್ಞಾನ ನನಗ ಇಲ್ವೇ ಇಲ್ಲ ಅಂತ ಹೇಳ್ತಾನ, ಮತ್ತೆ ಸಂಶಯ ಅಂತ ಹೇಳ್ತಾನಂತ ನೋಡ್ರಿ. ಯಾಕಂದ್ರ ಮರವೇ ಇಲ್ಲದ ಮೇಲೆ ಸಂಶಯ ಇರ್ಲೇಬಾರ್ದು. ಅಜ್ಞಾನ ಇಲ್ಲದ ಮೇಲೆ ಸಂಶಯ ಉಳ್ಕೋತದೇನ್ರಿ? ಅಜ್ಞಾನ ಸಂಪೂರ್ಣ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ. ಯಾವಾಗ ಜ್ಞಾನ ಆಯ್ತು ಅಂದಾಗ ಅಜ್ಞಾನ ಸಂಪೂರ್ಣ, ಅಜ್ಞಾನ ಅನ್ನುವಂತ ಕತ್ತಲೆ ಸಂಪೂರ್ಣ ನಾಶ ಆಗೋಗ್ಬಿಡ್ತದ. ಎದರಿಂದ? ಜ್ಞಾನ ಅನ್ನುವಂತ ಸೂರ್ಯನಿಂದ. ಆ ಜ್ಞಾನ ಅನ್ನುವಂತ ಸೂರ್ಯ ಈ ಜಗತ್ತಿಗೆ ಆಧಾರ. ಆತನ ಇರದೇ ಇರುವಂತದ್ದು ಜಗತ್ತಿಲ್ಲವೇ ಇಲ್ಲ, ನಿನಗೆ ಅಸ್ತಿತ್ವನೇ ಇಲ್ಲ. ಅಂಥ ಒಂದು ಜ್ಞಾನ ಅನ್ನುವಂತ ಸೂರ್ಯ ನಿನಗೆ ಹುಟ್ಟಿದ ಅಂತಂದ್ರೆ, ಯಾಕಂದ್ರ ಈ ಮಾಮೂಲಿ ಸೂರ್ಯ ಬರ್ತಾನಲ್ಲ, ಆತ ಮುಂಜಾನೆ ಸಂಜೆ ಕಡೆ ಹೋಗ್ಬಿಡ್ತಾನ, ಮತ್ತೆ ಕತ್ತಲ ಆವರಿಸ್ತದ. ಆದ್ರೆ ಜ್ಞಾನ ಅನ್ನುವಂತ ಸೂರ್ಯ ನಿನ್ನಲ್ಲಿ, ಅದಕ್ಕೆ ಮಹಾತ್ಮರು ಇದಕ್ಕೆ ಬಹಳ ಬಡದಾಡಿದ್ರು. ಯಾಕಂದ್ರೆ ಒಂದು ಸಲ ನಿನ್ನಲ್ಲಿ ಯಾವ ರೂಪದಿಂದ, ಯಾವ ಜನ್ಮದಾಗ ಎಂತ ಪುಣ್ಯ ಮಾಡಿದ್ ಗೊತ್ತಿಲ್ಲ ನಿನಗ. ಆ ಜನ್ಮದಲ್ಲಿ ಮಾಡಿದಂತ ನಿಷ್ಕಾಮದ ಒಂದು ಪುಣ್ಯದ ಫಲ ಸಿಕ್ಕಿತು, ಒಂದು ಸಲ ನಿನಗ್ ಜ್ಞಾನ ಒಟ್ಟಿತು ಅಂದ್ರೆ ಗೆದ್ದು ಬಿಟ್ಟಿ ಅಂತಾರ ಮಹಾತ್ಮ. ಅದಕ್ಕಾಗಿ ಯಾಕೆ ಇಷ್ಟೆಲ್ಲ ಮಾಡ್ಕೊಳ್ಬೇಕು ಅಂತಂದ್ರ, ಯಾವ ಸಂದರ್ಭದಲ್ಲಿ ಯಾವ ಒಂದು ಇದರಲ್ಲಿ ಜ್ಞಾನ ನಿನಗೆ ಅಳವಟ್ಟು ಬಿಡ್ತದ. ಆ ಜ್ಞಾನ ಆಯ್ತು, ಒಂದು ಸಲ ಆಯ್ತು ಅಂದ್ರೆ ಮುಗೀತು ನೋಡ್ರಿ. ಯಾಕಂದ್ರೆ ಅಜ್ಞಾನ ಅನ್ನುವಂತ ಕತ್ತಲೆ ಕಳೆದು ಜ್ಞಾನ ಅನ್ನುವಂತ ಸೂರ್ಯ ಹುಟ್ಟಿದನಂದ್ರ ಮುಗಿದೋಯ್ತು ಅದು. ಅತ್ ಮತ್ತೆ ಹೋಗುವಂತವ್ನು ಇಲ್ಲೇ ಇಲ್ಲ, ಯಾವಾಗ್ಲೂ ಬೆಳಕೆ ನೀ ಏನಾರ ನೋಡು, ಯಾವ್ದು ನೋಡಿದ್ರು ಕೂಡ ಆ ಜ್ಞಾನ ಅನ್ನುವಂತ ಸೂರ್ಯನ ಬೆಳಕಿನಿಂದನೇ ನೋಡಕ್ ಶುರು ಮಾಡ್ಬಿಡ್ತಿ. ಈ ಸೂರ್ಯ ಹೋಗ್ಬಿಡ್ತಾನೆ, ಮುಗೀತು. ಈ ಸೂರ್ಯ ಯಾವಾಗ ಸೂರ್ಯ ಚಂದ್ರ ಅದಾರ ಅಂತಂದ್ರ ಆ ಅಜ್ಞಾನ ಕಾಲದಲ್ಲಿ ಈ ಸೂರ್ಯ ಚಂದ್ರ ನಮಗ್ ಬೆಳಕಂತೀವಿ ನಾವು. ಆದ್ರೆ ನಮಗ್ ಜ್ಞಾನ ಅನ್ನುವಂತ ಸೂರ್ಯ ಹುಟ್ಟಿಬಿಟ್ಟಿನಂತಂದ್ರೆ ಈ ಸೂರ್ಯನ ಬೆಳಕು, ಈ ಚಂದ್ರನ ಬೆಳಕು ಏನು ಮಾಡಾಗ್ಲಿದ್ರ ಮುಂದೆ ತಿಳ್ಕೊಬೇಕು ನಾವು. ಅದಕ್ಕೆ ಈಗ ನಮ್ಗೆ ಇವೇ ಸೂರ್ಯ ಚಂದ್ರ ದೊಡ್ಡವರಾಗ್ಬಿಟ್ರ. ಆದ್ರೆ ಜ್ಞಾನ ಅನ್ನುವಂತ ಸೂರ್ಯ ನಿನಗೆ ಯಾವಾಗ ಉದಯ ಆಗ್ಬಿಡ್ತಾನ, ಈ ಸೂರ್ಯ ಚಂದ್ರದ ಬೆಳಕ ಮುಗೀತು. ಅಂತ ಅದ್ಭುತ ಜ್ಞಾನ. ಅದಕ್ಕೆ ಈ ಮಾನವ ಶರೀರ ಯಾಕೆ ದೊಡ್ಡದಂತ ಹೇಳಿದಾರ. ಎಂಥ ಮಾನವ ಶರೀರಪ್ಪ, ಹೆಂಗ್ ಹಾಳು ಮಾಡಿಬಿಟ್ರಲ್ಲೋ ಅಂತಾರ ಅವ್ರ ಮಹಾತ್ಮರು. ಒಂದು ಬ್ರಹ್ಮಜ್ಞಾನ. ಅದಕ್ಕೆ ಅವ್ರು ಹೇಳ್ತಾರ ತೋರದಯ್ಯೋ, ಬಹಳ ಎಚ್ಚರಿಕೆ ವಿಚಾರ ಹೇಳಿದಾರ ನೋಡ್ರಿ. ಎಂತೆಂತ ಒಂದು ಅದ್ಭುತವಾಗಿ ವಿಚಾರ ನಮ್ಗೆ ಹೇಳ್ತಾರ. ತೋರದಯ್ಯೋ ಸುಖ ತೋರದಯ್ಯೋ. ಸುಖ ಸಲುವಾಗಿ ಮಾಡ್ತಾ ಇದ್ದೀವಿ ನಾವು ಜಗತ್ತಿನೊಳಗ.
ತೋರದಯ್ಯೋ ಸುಖ ತೋರದಯ್ಯೋ ಅಂತ ಹೇಳಕತ್ತಾರ. ನಮ್ ಸ್ವಲ್ಪ ಕಿವಿಗಳು ನೆಟ್ಟಗಾಗಿ ಕೇಳ್ಬೇಕಾಗ್ತದ. ತೋರದಯ್ಯೋ ಸುಖ ತೋರದಯ್ಯೋ ಅಂದ್ರೆ ಅಬ್ಬಬ್ಬಾ ಎದಕ್ಕಪ್ಪ ಈ ತೋರದಯ್ಯ ಸುಖ ತೋರದ, ನಮಗ್ ಬ್ಯಾರೆ ಬೇರೆದ್ರಾಗ ಸುಖಗಳು ಅದಾವಂತ ನಾವ್ ಅಂತೀವಿ, ಇವ್ರು ನೋಡಿದ್ರ ತೋರದಯ್ಯೋ ಸುಖ ತೋರದಯ್ಯ ಅಂತಂದ್ರ ಮತ್ತೆ ಎದ್ರಾಗ ಐತೆ? ಮುಂದೆ ಹೇಳ್ತಾರ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯ. ಮುಗಿದೋಯ್ತು ಇಲ್ಲೇ ಅರ್ಧ. ನೋಡ್ರಿ ಎಷ್ಟು ಮಾಡಿದ್ರೆ ಇಲ್ಲೇ ಬಿದ್ದು ಹೋಯ್ತು. ನಮ್ಮ ಅಜ್ಞಾನ ಅನ್ನುವಂಥದ್ದು ಹೆಂಗ ಆಗ್ತದಂದ್ರ, ನಾವ್ ಯಾವ್ದ್ರಲ್ಲಿ ಸುಖ ಅದ ಅಂತೇಳಿ ಸಾಯೋವರೆಗೂ ಬಡದಾಡ್ತೀವಿ. ಇಲ್ಲಿ ಕಟ್ಟಾಯ್ತು ನೋಡ್ರಿ ನಮ್ಗೆ ಸದ್ಗುರು ವಾಕ್ಯ. ಇಲ್ಲಿ ಏನು ಇನ್ನೇನ್ ಹೇಳಿದಾರ, ಇನ್ನೇನಿದಾರ ಅಂತ ಮತ್ತೆ ನಾವು ಗುರುವಾಕ್ಯವನ್ನು ಶ್ರವಣ ಮಾಡ್ತಾ ಹೋದಾಗ ನಮಗ್ ವಿಚಾರಗಳು ಗೊತ್ತಾಗ್ತದೆ. ಇಲ್ಲಿ ಪ್ರಶ್ನೆ ನಮ್ಗೆ ಅರ್ಥ ಆಗ್ಬಿಡ್ತು. ಏನ್ ಅರ್ಥ ಆಯ್ತು? ಹೌದು, ನಾವು ಈ ಭೂಮಿಗೆ ಬಂದಿದ್ದೀವಿ, ನಾವು ಸುಖಕ್ಕಾಗಿ ಬಡದಾಡ್ತಾ ಇದ್ದೀವಿ. ಲೌಕಿಕದಲ್ಲಿ ಬಡದಾಡುವಂತ ಜೀವ ಸುಖಕ್ಕಾಗಿ ಬಡದಾಡಕತ್ತದ. ಆಧ್ಯಾತ್ಮದಲ್ಲಿ ಬಂದಂತ ಒಂದು ಪರಮಾರ್ಥದಲ್ಲಿ ಬಂದಂತ ಮಹಾತ್ಮರು ಕೂಡ ಸುಖಕ್ಕಾಗಿ ಬಡದಾಡಕತ್ತಾರ. ಯಾತಕ್ಕಾಗಿ ಇಷ್ಟೆಲ್ಲ ಸಾಧನೆ ಮಾಡಕತ್ತಾರ? ಯಾತಕ್ಕಾಗಿ? ಯಾಕಂದ್ರೆ ಎಷ್ಟೋ ಜನ ಸಾಧನೆ ಮಾಡೋರ್ನ ಬೇಕಾದಷ್ಟು ಮಹಾತ್ಮರು ಅದಾರ. ಆ ಲೌಕಿಕದಲ್ಲೂ ಬಡದಾಡಕತ್ತದ, ಅಲೌಕಿಕದಲ್ಲೂ ಬಡದಾಡಕತ್ತಾರ. ಯಾತಕ್ಕಾಗಿ ಬಡದಾಡಕತ್ತಾರ? ಒಂದು ಸುಖ, ಒಂದು ಆನಂದ ಸಲುವಾಗಿ ಬಡದಾಡುವಂಥದ್ದು. ಅದಕ್ಕೆ ಮಹಾತ್ಮರು ಮೇಲ್ಮಟ್ಟಕ್ಕೆ ಹೋದ್ರು. ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ವಾಸನೆ ರಸವಾರಿ ಪ್ರಕಟ ಬಿಂದು ಶಿಖರವನ್ನು ಏರಿ. ಶಿಖರಕ್ಕೆ ಹತ್ತಿ ಬಿಟ್ರು ಮೇಲ್ಗಡೆ. ನೋಡ್ರಿ ಎವರೆಸ್ಟ್ ಶಿಖರ ಅದ್ ಹೇಳ್ತಿ ಬಾಯಿಲಿಂದ ಅಷ್ಟೇ. ನೋಡ್ರಿ ಇಂಥ ಶಿಖರವನ್ನ ಹತ್ತಿ ಬಿಟ್ರು. ಹತ್ತಿ ಬಿಟ್ಟು ಅವಾಗ ಹೇಳಕತ್ತಾರ. ಅವ್ರು ಏನ್ ಹೇಳಕತ್ತಾರ? ತೋರದಯ್ಯೋ ಸುಖ ತೋರದಯ್ಯ. ನಾವೆಲ್ಲ ಕೆಳಗಡೆ ಇದ್ದವ್ರಿಗೆ ಹೇಳಕತ್ತಿದ್ರು, ನೋಡ್ರಿ ನೀ ಲೌಕಿಕದಾಗನ ಬಡದಾಡ್ರಿ, ಪರಮಾರ್ಥದೆಲ್ಲರ ಬಡದಾಡ್ರಿ, ಯಾವ್ದ್ರಲ್ಲನ ಬಡದಾಡ್ರಿ, ಆದ್ರ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಾಗ ನೀವೇನೇ ಮಾಡ್ರಿ, ಒಟ್ನಲ್ಲಿ ಬ್ರಹ್ಮ ಜ್ಞಾನವನ್ನ ನೀವು ಅರ್ಥಕೊಂಡ್ರಿ ಅಂತಂದ್ರ ಅವಾಗ ನಿಮ್ಗ ಜನ್ಮ ಸಾರ್ಥಕತೆ ಆಗ್ತದ. ಯಾಕಂತಂದ್ರ ಎಲ್ಲರೂ ಮಾಡೋದು ಆನಂದಕ್ಕಾಗಿ ಮಾಡುವಂಥದ್ದು. ಅದಕ್ಕ ಏನ್ ತೋರದಯ್ಯ ಸುಖದ ಎದರಲ್ಲಿ ನಾವು ಇದಕ್ಕೆ ಸುಖ ಐತೆ ಅಂತ ನಾವು ಬಡದಾಡಕತ್ತೀವಿ. ಅದ್ರ ಮಹಾತ್ಮರು ಇದಲ್ಲ ಅಂದ್ರ ಬ್ರಹ್ಮಜ್ಞಾನದಿಂದನೇ ಸುಖ ಐತೆ ಅಂತ ಹೇಳುವಂಥದ್ದು. ಅದಕ್ಕ ಮಹಾತ್ಮರು ಇಲ್ಲಿ ಕೂಡ ಹೇಳ್ತಾರ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ. ಏನ್ ನಿನ್ಗೆ ಏನೇ ಮಾಡು, ಎದ್ರಾಗನ ನೀವು ಒದ್ದಾಡು, ಏನಾರ ಪಡ್ಕೋ, ಏನಾರ ಮಾಡು, ಆದ್ರ ಬ್ರಹ್ಮಜ್ಞಾನ ಇರ್ಲಿಲ್ಲ ಅಂದ್ರ ಜನ್ಮನೇ ವ್ಯರ್ಥ. ಜನ್ಮನೇ ವ್ಯರ್ಥ. ನೀ ಏನ್ ಮಾಡಿದ್ರು ವ್ಯರ್ಥನೆ. ಇಂಥ ಜನ್ಮದ ಬೇಕಾದಷ್ಟು ಪ್ರಶಸ್ತಿಗಳು ತಂದಿರ್ಬೋದು, ಏನೇನೋ ತಂದಿರ್ಬೋದು, ಹೌದೌದು ಅನ್ಸ್ಕೊಂಡಿರ್ಬೇಕು, ಅಜ್ಞಾನಿಗಳ ಕಡೆ ಬೆನ್ ಚಪ್ಪರ್ಸ್ಕೊಂಡಿರ್ಬೋದು, ನಾನಾ ರೀತಿಯಿಂದ ಹೇಳ್ಸ್ಕೊಂಡ್ ತಗೊಂಡು ಏನ್ ಮಾಡ್ತೇವ ಅವ್ನು ತಗೊಂಡು? ಅದ್ರ ನಿನ್ಗ ನಿಜವಾದ ಆನಂದನೇ ಗೊತ್ತಾಗ್ಲಿ ಅಂದ್ರೆ ಅವು ತಗೊಂಡು ನೀನೇನ್ ಮಾಡ್ತೀಯೋ? ಮಹಾತ್ಮರ ಕಿವಿ ಮಾತುಗಳಿವೆಲ್ಲ. ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ. ನಿನ್ನನ್ನು ನೀನ್ ಅರ್ಥಕೊಂಡು ನೀ ಪರಬ್ರಹ್ಮ ಸ್ವರೂಪನೇ ನೀನ್ ಇದ್ದೀಯ. ಅದಕ್ಕೆ ಇಲ್ಲಿ ಕೂಡ ಈ ರೀತಿ ಆತ ಏನ್ ಹೇಳ್ತಾನೆ ಈಗ? ನಾನು ಚಿದ್ರೂಪ ಅದೀನಿ, ಚಿದ್ರೂಪ ಸ್ವರೂಪ ಇದ್ದೀನಿ, ಪರಬ್ರಹ್ಮ ಸ್ವರೂಪ ಇದೀನಿ ಅಂತ ಹಿಂಗೆಲ್ಲ ಹೇಳ್ತಾನ. ಆದ್ರ ನ ಕರ್ತ ನ ಭೋಕ್ತ ಇಂಥವೆಲ್ಲ ಜೀವತ್ವ ಭಾವ ಇಟ್ಕೊಂಡಿರ್ತಾನ. ಒಂದ್ ವೇಳೆ ಈಗ ಅದ್ವಯ ಭಾವ, ನನ್ ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ, ನನ್ನ ಸ್ವರೂಪ ಎಲ್ಲಾ ಕಡೆ ಇದೆ ಅಂತ ಏನಾದ್ರ ಭಾವ ಇತ್ತು ಅಂತಂದಾಗ ಆತಗೆ ಜೀವತ್ವ ಭಾವ ಇರಂಗಿಲ್ಲ. ಯಾಕಂದ್ರೆ ಯಾವಾಗ ಜೀವತ್ವ ಭಾವ ಇರ್ತದೆ ಆತ ಅಜ್ಞಾನಿ ಇರ್ತಾನತ. ಯಾವಾಗ ಜೀವತ್ವ ಭಾವ ಜೀವ ಭಾವ ಕಳ್ಕೊಳ್ಬೇಕಾಗ್ತದೆ. ಇಲ್ಲಿ ಜೀವ ಹೋಗುವಂಥದ್ದಲ್ಲ, ಜೀವ ಭಾವ ಜೀವತ್ವ ಭಾವ ಹೋಗುವಂಥದ್ದು. ಈ ರೀತಿ ಅಲ್ಲಿ ಏನ್ ಹೇಳ್ತಾರ ಹಂಗೆಲ್ಲ ಹೇಳ್ತಾನ. ಆದ್ರೆ ನಾ ಜೀವನ ಅದೀನಿ ಅನ್ನುವಂತ ಭಾವ ಇರ್ತದ ಆತನ ಬಲ್ಲಿ. ಅಂದ್ರ ಇದು ಹೆಂಗಾಗ್ತದ? ಪರಬ್ರಹ್ಮ ಸ್ವರೂಪ ನಾನು ಅದ್ವೈತ ಜ್ಞಾನ ನನಗಾಗ್ಯದಂತ ಹೆಂಗ್ ಹೇಳ್ತಾನತ? ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಅದಕ್ ಮರಿವೆ ಇಲ್ಲ ಅಂತ ಹೇಳ್ತಾನೆ. ಅದ್ರ ಸಂಶಯ ಇರಬಾರ್ದಲ್ಲ. ನಾ ಬ್ರಹ್ಮ ಹೌದು ಅಲ್ಲೋ ಅಂತ ಸಂಶಯ ಇದ್ಮೇಲೆ ಅಂದ್ರ ಇನ್ನೂ ಆತ ಆ ಮರಿವೆ ಆದಂತ ಅಜ್ಞಾನ ಆದಂತ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ನಾನು ಬ್ರಹ್ಮ ಅದಿನೋ ಇಲ್ಲೋ ಹೌದೋ ಅಲ್ಲ ಅಂತ ಸಂಶಯ ಇದ್ದಾಗ ಇನ್ನೂ ಅಜ್ಞಾನ ಐತೆ ಅಂತ ತಿಳ್ಕೊಬೇಕಾಗ್ತದೆ. ಯಾಕಂದ್ರ ಮತ್ತ ಹಂಗೆಲ್ಲ ಸಂಶಯ ಮಾಡಕತ್ತಾನ, ಹೌದೋ ಅಲ್ಲ ಅಂತ ಸಂಶಯ ಮಾಡ್ತಾನ. ಮತ್ತ ನಾನು ಎಲ್ಲವನ್ನ ತಿಳ್ಕೊಂಡಿನಿ ಅಂತ ಹೇಳ್ತಾನ. ಆದ್ರ ಇದನ್ನ ನಾವು ಹೆಂಗ್ ತಿಳ್ಕೊಬೇಕಿತ್ತೀಗ? ಜೀವನ್ ಮುಕ್ತ ಅಂತ ಹೆಂಗ್ ತಿಳ್ಕೊಳಕಾಗ್ತದ? ನಾವ್ ಅರಿಯೇವು. ಮತ್ತ ಇನ್ನು ಒಂದು ವಿಚಾರ ಹೇಳ್ತಾರೆ. ಯಾವ್ದಂದ್ರ ನಿಜ ಕರಿಗೊಂಡಂತೆ ಮತ್ತೆ ವಿಪರೀತ ಮತಿಯಂತೆ. ನೋಡ್ರಿ ಇಲ್ಲಿ ಕೂಡ ಅದನ್ನ ಹೇಳ್ತಾರ ಅವ್ರು. ಯಾಕಂದ್ರ ನಿಜ ಪರಬ್ರಹ್ಮ ಸ್ವರೂಪ ಅಂದ್ರ ಸಚ್ಚಿದಾನಂದ ಪರಬ್ರಹ್ಮವೇ ನಾನನ್ನುವಂತ ದೃಢ ಅಪರೋಕ್ಷ ಜ್ಞಾನ ಇದ್ರ ಆತ
ಹುಟ್ಟು ಸಾವುಗಳಿಂದ ಕೂಡಿದಂತ ಈ ಜೀವ, ನಾನು ಅದೀನಿ, ನಾ ಹುಟ್ಟುತ್ತೀನಿ, ನಾ ಸಾಯ್ತೀನಿ ಅನ್ನುವಂತ ವಿಪರೀತ ಬುದ್ಧಿ ಬರಬಾರ್ದು. ಮತ್ತೆ ಯಾವ್ದು ಬರಬಾರ್ದಲ್ಲಿ. ಆದ್ರ ಇಲ್ಲಿ ಏನಾಗ್ತದ, ಅದೀಗ ನಾನ್ ಪರಬ್ರಹ್ಮವೇ ನಾನು ಇದ್ದೀನಂತ, ಮತ್ತೆ ದೇಹ ಬುದ್ಧಿ ಐತಂತ. ಸಚ್ಚಿದಾನಂದ ಪರಬ್ರಹ್ಮವೇ ನಾನನ್ನುವಂತ ದೃಢ ಅಪರೋಕ್ಷ ಜ್ಞಾನ ಆಗ್ಯದಂತ ಹೇಳತ್ತಾನ. ಮತ್ತೆ ಹುಟ್ಟು ಸಾವಿ ಹೆದರಾಕತ್ತಾನ. ಯಾಕಂದ್ರ ಶರಣರಿಗೆ ಮರಣ ಅನ್ನುವಂತ ಮಹಾನೋಮಿ, ಖುಷಿ ಪಡ್ತಾನ. ದೃಢವಾದಂತ ವ್ಯಕ್ತಿ ಖುಷಿ ಪಡ್ತಾನೆ, ಶರೀರದಿಂದ ಬಿಡುಗಡೆ ಆಗ ಅಂತ ಹೇಳ್ತಾನತ್ತ. ಶರೀರ ಹೋಗ್ತದಂತ ದುಃಖ ಪಡಂಗಿಲ್ಲತ. ಯಾವಾಗ ಈ ಬ್ರಹ್ಮ ಜ್ಞಾನ ನೋಡ್ರಿ, ಈಗ ತಿಳಿಯೋದಕ್ಕಿಂತ ಮುಂಚೆ ಈ ಶರೀರ ಹೆಂಗಾಗ್ತದ ಅಂತಂದ್ರ ಈ ಸಾಧನೆ ಬೇಕಾಗ್ತದ ನಮ್ಗ. ಇದಕ್ಕ ಏನೇನ್ ಕೊಡ್ಬೇಕಾಗ್ಯದ ಕೊಟ್ಟು ಸದೃಢವಾಗಿ ಇಟ್ಕೋಬೇಕು. ಯಾವಾಗ ಬ್ರಹ್ಮಜ್ಞಾನ ಪಡೆಯೋ ಸಲುವಾಗಿ ಇದನ್ನೆಲ್ಲ ಕೂಡಿಸ್ಬೇಕು, ಮತ್ ಶ್ರವಣ ಮಾಡೋದಕ್ಕ, ಮನನ ಮಾಡೋದಕ್ಕ ಇದಕ್ಕೆ ಅನುಕೂಲ ಆಗ್ತದ, ಇಲ್ಲ ಅಂತಿಲ್ಲ. ಇದು ಒಂದು ಸಾಧನ. ಅಲ್ಲಿಯ ಮಟ್ಟ ತಿಳಿಯೋದಕ್ಕಿಂತ ಮಟ್ಟ ಇದು ಶರೀರ ಆದ್ಮೇಲೆ ಪ್ರೀತಿ ಇರ್ತದ. ಆದ್ರೆ ಬ್ರಹ್ಮಜ್ಞಾನವೇನು ಅಳವಡ್ತದಲ್ಲ, ದೃಢಜ್ಞಾನ ಆಗ್ತದಲ್ಲ, ಅವಾಗ ಶರೀರದ ಭಾವ ಸಂಪೂರ್ಣ ಹೋಗಿರ್ತದತ್ತೆ. ಮೊದಲನೇ ಮಾತಂದ್ರೆ ಶರೀರ ಭಾವ ಇರಂಗಿಲ್ಲ ಅಲ್ಲಿ. ಮತ್ತೇನಾಗ್ತದ, ಕೊನೆಗೆ ಆ ಬ್ರಹ್ಮಜ್ಞಾನಿಗೆ ಈ ಶರೀರ ಒಂಥರ ಬಂಧನ ಕೂಡ ಆಗಿರ್ತದತ್ತೆ. ಈ ಜೀವನ್ ಮುಕ್ತನಿಗೆ ಶರೀರ ಇರ್ತದ, ಜೀವತ್ವ ಭಾವ ನಿವೃತ್ತಿ ಆಗಿರ್ತದ. ಅಲ್ಲಿ ಯಾವುದು ಒಂದು ಇದಿರಂಗಿಲ್ಲ, ಆದ್ರೆ ಜೀವ ಇರ್ತದ. ಅಲ್ಲಿ ಜೀವನ್ ಮುಕ್ತ ಆಗಿರ್ತಾನತ. ಆದ್ರ ಆ ಜೀವನ್ ಮುಕ್ತನಾಗುವಂತ ಸಂದರ್ಭದಲ್ಲಿ ಆತಗೆ ಏನಾದ್ರೂ ಒಂದು ವಿದೇಹ ಮುಕ್ತಿ ಆಗುವಂತ ಸಂದರ್ಭದಲ್ಲಿ ಆತ ಖುಷಿ ಆಗ್ತದ. ಯಾಕಂದ್ರೆ ಈ ಶರೀರ ಒತ್ಕೊಂಡು ತಿರುಗಾಡೋದು ಮಾಡೋದು ಕೂಡ ಅಜ್ಞಾನಿಗೆ ಬಹಳ ಕಷ್ಟ ಆಗಿರ್ತದ. ಯಾಕಂದ್ರೆ ಇದರಿಂದ ಬಿಡುಗಡೆ ಆಗುವಂತದ್ದು ಕೂಡ ಬಹಳಷ್ಟು ಖುಷಿ ಆಗ್ತದತ್ತೆ. ಅದಕ್ಕ ಶರಣರಿಗೆ ಮಹಾನೋಮಿ ಯಾವುದು ಮರಣ ಅನ್ನುವಂಥದ್ದು. ಈ ಶರೀರ ಭಾವ, ಯಾಕಂದ್ರೆ ಶರೀರ ಹೋಗ್ತದಂದ್ರೆ ಬಹಳ ಖುಷಿ ಪಡ್ತಾರ ಅವ್ರು. ದುಃಖ ಪಡ್ತಾರೆ ಏನಂದ್ರೆ ಇಲ್ಲ, ಯಾಕಂದ್ರೆ ಈ ಶರೀರದಿಂದ ಬಿಡುಗಡೆ ಆದ್ನಪ್ಪ ಅಂತ ಸಂತೋಷ ಪಡ್ತಾರ. ಮುಗೀತ್ ಹಗುರ್. ಯಾಕಂದ್ರೆ ಆ ಬ್ರಹ್ಮಜ್ಞಾನವನ್ನ ಅರ್ಥಕೊಂಡ್ ಬಿಟ್ಟಿರ್ತಾರೆ ಇಡೀ. ಯಾಕಂದ್ರೆ ಈ ಮಠಾಕಾಶ ಘಟಾಕಾಶ ಅಂತ ಹೇಳ್ತಾರ. ಘಟನು ಹೊಡಿತು, ಮಠಂದು ಬಿತ್ತು ಅಂದಾಗ ಆ ಆಕಾಶ ಈ ಆಕಾಶ ಒಂದೇ, ಮುಗೀತು. ಮಹಾಬೈಲು ಆತ್ಮ ಪರಮಾತ್ಮ ಸ್ವರೂಪ. ಈ ಶರೀರ ಹೋಗ್ಬಿಡ್ತದೆ, ಒಡೆದು ಹೋಗ್ಬಿಟ್ಟಂಗ. ಅದ ಘಟ ಹೆಂಗ ಹೋಗ್ಬಿಡ್ತದ ಹಂಗ ಹೋದಂಗ. ಬಹಳ ಸಂತೋಷದ ವಿಚಾರ ಅವರಿಗೆ. ಮಹಾತ್ಮರಿಗೆ ಸಂತೋಷದ ವಿಚಾರ ಸಾವು ಅನ್ನೋದು. ಆದ್ರ ಈತ ಏನ್ ಹೇಳ್ತಾನ, ನಾ ಸಚ್ಚಿದಾನಂದ ಪರಬ್ರಹ್ಮ ನಾನಂತ ದೃಢಾಪರೋಕ್ಷ ಜ್ಞಾನ ಆಗ್ಯದಂತ ಹೇಳ್ತಾನ. ಮತ್ತೆ ಹುಟ್ಟಕ್ಕ ಸಾವಿಗೆ ಹಂಚಿ ಬಿಡಾಕತ್ತಾನ ಬಹಳ. ಅಂದ್ರೆ ಹೆಂಗಿದ, ಮತ್ತೆ ಜೀವ ಅನ್ನುವಂಥದ ಕೂಡಿದ ಈ ಸಾವು ನೋವುಗಳಿಂದ ಕೂಡಿದಂತ ಈ ಜೀವ ನಾನು ಅನ್ನುವಂತ ವಿಪರೀತ ಭಾವ ಮಾಡ್ತಾನ. ನನಗ ಹುಟ್ಟು ಸಾವು ಈ ಕಷ್ಟ ಆಗ್ತದಪ್ಪ ಬಹಳ, ಮತ್ತೆ ನಾನು ಹಂಗದೀನಿ ಹಿಂಗದೀನಿ ಅನ್ನುವಂತ ಜೀವ ಭಾವ ಅಲ್ಲಿ ಮಾಡ್ತಾನ. ಇದು ವಿಪರೀತ ಬುದ್ಧಿ ಮಾಡ್ತಾನೆ. ಈ ಶರೀರ ನಾನೇ ಅನ್ನುವಂಥದ್ದು ಬುದ್ಧಿ ಮಾಡ್ತಾನ. ಈ ಶರೀರ ಹೋಗ್ಬಿಡ್ತಂದ್ರೆ ಹೆಂಗ್ ಮಾಡೋದಪ್ಪ ಅನ್ನುವಂತ ಭಯ ಅಥವಾ ಕಾಡ್ತಾ ಇರ್ತವೆ. ಮತ್ತೆ ಎಲ್ಲ ತಿಳ್ಕೊಂಡಿನಂತ ಹೇಳತ್ತಾನ. ಅದಕ್ಕೆ ಈ ರೀತಿ ಈ ಬುದ್ಧಿ ಬರಬಾರ್ದು. ಯಾವಾಗ ದೃಢ ಅಪರೋಕ್ಷ ಜ್ಞಾನ ಆಯ್ತು, ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಆ ಭಾವ ಯಾವಾಗ ದೃಢ ಆಗ್ತದ, ಆವಾಗ ಶರೀರದ ಮೇಲೆ ಆ ಒಂದು ಬುದ್ಧಿ ಬರಬಾರ್ದು. ಈ ಶರೀರ ನಾನನ್ನುವಂತ ಭಾವ ಬರಬಾರ್ದು. ಬಂದ ಮೇಲೆ ಅದು ದೃಢ ಜ್ಞಾನ ಹೆಂಗಾಗ್ತದ. ಈ ಕಡೆ ಇದು ಬರ್ತದೆ, ಇದು ನಾವ್ ಇದು ಹೇಳೋದನ್ನು ಮಾಡ್ತೀವಿ, ಮತ್ತೆ ನಡೆಯೋದನ್ನು ಹಿಂಗ್ ನಡ್ಕೋತೀವಿ ಅಂದ್ರೆ ಹೆಂಗ್ರಿ ಇದು ಅನ್ನುವಂತ ಭಾವ ನೋಡ್ರಿ. ಇದು ಎಲ್ರಿಗೂ ಬರ್ತಾವ ವಿಚಾರಗಳು ಇವು. ಹೇಳಂತವ್ರಿಗೂ ಬರ್ತಾವ. ಮತ್ತೆ ಹೇಳಾರೇನ್ ಬಹಳ ಪಂಡಿತರಂತ ಅನ್ಕೊಳಂಗಿಲ್ಲ. ಇಲ್ಲಿ ನಮ್ಮೊಳಗ ನಾವು ತಿಳ್ಕೊಂಡು ನಾವ್ ಏಟಿಟ್ಟು ಹೆಂಗದೀವಿ ಅಂತ ನಮ್ಗ ಗೊತ್ತಾಗ್ಬೇಕು. ಅದಕ್ಕೆ ಹೇಳ್ಬಿಟ್ಕೆ ನಾವ್ ಈ ತರ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಇದು ಎಂತದಪ್ಪ, ಇವ್ರು ಹೇಳಕತ್ತಾರ ಮತ್ ಮಾಡೋದ್ ಮಾತ್ರ ಹಿಂಗ್ ಮಾಡ್ತಾರಲ್ರಿ ಅನ್ನಂಗಾಗಂಗಿಲ್ಲನ. ಅದಕ್ಕೆ ಮಹಾತ್ಮ ತಿಳ್ಸಕತ್ತಾರ. ಹೌದು ಹಿಂಗ ಅಂತೀರಿ ಖರೆ, ಆದ್ರೆ ಮಾಡೋದ್ ಮಾತ್ರ. ಈಗ ಸಾವು ಅಂತಂದಾಗ ಗಡಗಡಗಡ ನಡ್ಬೋದು. ಮತ್ತೆ ತಿಳ್ಕೊಂಡಿದ್ದೀನಿ ನಾನು ಯಾವಾಗ್ಲೂ ಇರುವಂತ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಂತ ತಿಳ್ಕೊಂಡ ಮೇಲೆ ಸಾವಿಗೆ ಯಾಕೆ ಎದುರ್ತೀನಿ ನೀನು? ಹುಟ್ಟು ಸಾವಿಗೆ ಯಾಕೆ ಭಯ ಪಟ್ಕೋತಿ? ಇಲ್ಲವೇ ಬರೋದೇ ಇಲ್ಲದು. ಆ ಪ್ರಶ್ನೆ ಬರ್ತದಂದ್ರೆ ಮತ್ತೆ ನೀ ಹೆಂಗ ಜೀವತ್ವ ಭಾವ ನಿನ್ನ ಹತ್ರ ಹೋಗ್ಯದ? ಅಜ್ಞಾನದಿಂದ ಪಾರಾಗಿದೆ ಅಂತ ಹೆಂಗ್ ಹೇಳ್ಬೇಕು ನಿನಗ? ಅದಕ್ಕೆ ನಿನ್ ಮಾತು ಬಹಳ ವಿಚಿತ್ರ ಅನಿಸ್ತಾವ ನೋಡಪ್ಪ. ನಡೆ ಬರ್ಬೇಕು, ಬರೀ ನುಡಿಯೋದು ಮಾತ್ರ ಅಲ್ಲ, ನಡೆಗ್ ಬಹಳ ಮುಖ್ಯ ಇರ್ತದಿಲ್ಲಿ.
ಹೇಳಿದಂಗ ಅದೇ ಪ್ರಕಾರ. ಅದಕ್ಕೆ ಇವು ಸಾಮಾನ್ಯ ಅಲ್ಲ, ಹಿಂಗೆಲ್ಲ ಬರುವಂತದ್ದು ಸಾಮಾನ್ಯ ಅಲ್ಲ. ಜ್ಞಾನಿಗೆ ಗೊತ್ತು ಇದು ವಿಚಾರ ಎಷ್ಟು ಕಷ್ಟ ಅದಿದು ಅಂತ ಅನ್ನುವಂಥದ್ದು. ನಮ್ಮೊಳಗ ನಾವ್ ಇಳ್ಕೊಂಡು ಇದಕ್ ಗಟ್ಟಿ ಆಗ್ಬೇಕು. ನಾವು ಇದಕ್ಕೆ ಗಟ್ಟಿ ಆಗ್ಬೇಕು. ನಮಗ್ ಶರೀರಕ್ಕೆ ಬಂತ ರೋಗ ಕಷ್ಟ ಬಂತ ಅದನ್ನ ಸಹಿಸಿಕೊಳ್ಳುವಂತ ಗಟ್ಟಿತನ ನಮ್ಮ ಹತ್ರ ಬರ್ಬೇಕಾಗ್ತದೆ. ಶರೀರ ಭಾವ ಬಿಡುವಂತ ಗಟ್ಟಿತನ ನಮ್ಮ ಹತ್ರ ಇರ್ಬೇಕಾಗ್ತದೆ. ಏನ್ ಹೇಳ್ತಾರೆ, ಯಾವುದೇ ಬಂದ್ರು ಕೂಡ ಸಮಸ್ಥಿತಿಯಲ್ಲಿ ತಗೋವಂತ ಗಟ್ಟಿತನ ನಮ್ಮಲ್ಲಿ ಇದ್ದಾಗ ನುಡಿ. ಮತ್ ಇದನ್ನು ಮಾಡ್ತೀನಿ, ಇದಕ್ಕೆ ಗಡಗಡ ಈ ರೋಗ ಬಂತಂದಾಗ ನನ್ ಶರೀರಕ್ಕೆ ಹಿಂಗಾಯ್ತು ಅಂತ ಗಡಗಡ ನಡಗೋದು, ಸಾವು ಬಂತಂದಾಗ ಅನ್ಸೋದು. ಮತ್ ಹೇಳೋದ್ ಮಾತ್ರ ಇಲ್ರಿ ಬಾಳ ಹಂಗೈತ್ರಿ, ಸಚ್ಚಿದಾನಂದ ಸ್ವರೂಪ ನಾನೇ ಇದ್ದೇನ್ರಿ, ನನಗೇನಿಲ್ರಿ ಅಂತ ಹೇಳ್ಕೊಂಡ್ರಿ. ಇದು ಎಂತದ್ರಿ, ಹೊಸತ್ ಅನಿಸ್ತದ್ರಿ ನೋಡ್ರಿ. ಆ ಭಾವದಲ್ಲಿ ನಿಂತು ಹೇಳಿದಂತ ಒಂದ್ ಸದ್ಗುರು ವಾಕ್ಯಗಳಿವು. ಮತ್ತೆ ನೋಡೋಣ, ನಾವು 3ನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಬಹಳ ವಿಶೇಷವಾದಂತ ವಿಚಾರಗಳು ಅದಾವ. ಮತ್ತೆ ನಾಳೆ ನೋಡೋಣ. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.